ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ದೇವರ ಆತ್ಮನಿಂದ ನಡೆಸಲ್ಪಡುವುದು ಹೇಗೆ ಎಂಬ ವಿಷಯದಲ್ಲಿ ಮೆಸೇಜ್ ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಬಂದಿದ್ದಕ್ಕಾಗಿ ನಾನು ವಂದನೆಗಳನ್ನ ಹೇಳ್ತೀನಿ. ನೋಡಿ, ದೇವರ ಆತ್ಮನಿಂದ ನಡೆಸಲ್ಪಡೋದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ಈ ಲೋಕದಲ್ಲಿ ಅನೇಕ ಧ್ವನಿಗಳಿದೆ ನಿಮ್ಮನ್ನು ಪ್ರೇರೇಪಿಸೋದಕ್ಕೆ, ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿಸೋದಕ್ಕೆ, ನಿಮ್ಮನ್ನು ನಡೆಸೋದಕ್ಕೆ. ಅನೇಕ ವಿಷಯಗಳು ಕಾಯ್ಕೊಂಡಿದ್ದಾವೆ, ನಾನು ನಡೆಸಬೇಕು ನಿಮ್ಮನ್ನು ಅಂತ. ಇಂಟರ್ನೆಟ್ ಕಾಯ್ಕೊಂಡಿದೆ, ಯಾವಾಗೂ ಮೆಸೇಜ್ಗಳು ಹಾಕ್ಕೊಂಡು ಏನಾದರೂ ಪೋಸ್ಟ್ ಮಾಡ್ಕೊಂಡಿರ್ತಾರೆ, ವೀಡಿಯೋಸ್ ಹಾಕ್ತಾ ಇರ್ತಾರೆ. ಸೊ ಅವರು ನಿಮಗೆ ಉಪದೇಶ ಮಾಡ್ತಾ ಇದ್ದಾರೆ ಅದರಲ್ಲಿ. ಮತ್ತು ಟಿ ವಿ ಇದೆ, ರೇಡಿಯೋ ಇದೆ, ನ್ಯೂಸ್ ಚಾನಲ್ಗಳಿದೆ, ಮತ್ತು ಹೊರಗಡೆ ಹೋದರೆ ಫ್ರೆಂಡ್ಸ್ ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಲೋಕದಲ್ಲಿ ಅನೇಕ ಧ್ವನಿಗಳಿದೆ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ಇಷ್ಟಪಡೋದು, ನಿಮ್ಮನ್ನು ನಡೆಸಬೇಕು ಅಂತಲೇ ಇವೆಲ್ಲ ಇರೋದು. ಇದು ಲೋಕದ ಪ್ರಕಾರ ಇರುವಂಥ ಧ್ವನಿಗಳು. ಆದರೆ ದೇವರ ಮಕ್ಕಳು, ದೇವರು ತನ್ನ ಆತ್ಮನಿಂದ ನಡೆಸಲ್ಪಡಬೇಕು ಅನ್ನೋದೇ ದೇವರು ಇಷ್ಟಪಡೋದು. ಯಾಕೆಂದರೆ ದೇವರು ನಿಮ್ಮನ್ನು ಸಮೃದ್ಧಿ ಕಡೆಗೆ, ಜಯದ ಕಡೆಗೆ ನಡೆಸೋದು. ಜ್ಞಾನೋಕ್ತಿಲಿ ಒಂದು ವಚನ ಇದೆ, ಅಲ್ಲಿ ಹೀಗೆ ಬರೆದಿದೆ ಜ್ಞಾನೋಕ್ತಿಲಿ: ಕೆಲವು ವಿಷಯಗಳು ಮನುಷ್ಯನಿಗೆ ಸರಿ ಅಂತ ಕಾಣಿಸುತ್ತೆ, ಕೆಲವು ದಾರಿಗಳು, ಆದರೆ ಆ ದಾರಿ ನಾಶನದ ದಾರಿಯಾಗಿದೆ ಅಂತ ಹೇಳಿ ಎರಡು ಕಡೆ ಜ್ಞಾನೋಕ್ತಿಲಿ ಬರೆದಿದೆ. ಅಂದರೆ ಮನುಷ್ಯನಿಗೆ ಇದು ಸರಿ ಅಂತ ಅನಿಸುತ್ತೆ, ಆದರೆ ಮನುಷ್ಯನಿಗೆ ಸರಿ ಅನಿಸುವಂಥ ಈ ದಾರಿ ನಾಶನದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಅದು ಅಲ್ಲಿ ಮುಗಿಯುತ್ತೆ ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಆದರೆ ದೇವರು ನಿಮ್ಮನ್ನು ನಡೆಸುವಾಗ ಅದು ಸಮೃದ್ಧಿ ಕಡೆಗೆ, ಆಶೀರ್ವಾದದ ಕಡೆಗೆ, ಸ್ವಸ್ಥತೆ ಕಡೆಗೆ ಮತ್ತು ಸಮಾಧಾನ ದಾರಿಗಳು ದೇವರದು. ದೇವರ ನಡೆಸುವಂಥ ದಾರಿ ಆಶೀರ್ವಾದ ತೊಗೊಂಡು ಬರುವಂಥ ದಾರಿಗಳು, ದೀರ್ಘಾಯುಷ್ಯ ತೊಗೊಂಡು ಬರುವಂಥ ದಾರಿಗಳು, ನಿಮ್ಮ ಬಿಸ್ನೆಸ್ಸಲ್ಲಿ ಸಫಲತೆ ತೊಗೊಂಡು ಬರುವಂಥ ದಾರಿಗಳು, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಹೇಗೆ ಉಂಟು ಮಾಡೋದು ಅಂತ ಹೇಳಿ ಏನು ತಲೆ ಕೆಡಿಸ್ಕೋಬೇಡಿ. ದೇವರು ನಿಮ್ಮನ್ನು, ನೀವು ಆತನ ಮೇಲೆ ಡಿಪೆಂಡ್ ಆಗುವಾಗ, ಆತನ ವಚನಕ್ಕೆ ನೀವು ಮರ್ಯಾದೆ ಕೊಟ್ಟು ಆತನ ವಚನದ ಮೇಲೆ ಡಿಪೆಂಡ್ ಆಗುವಾಗ, ದೇವರೇ ನನ್ನ ಕುಟುಂಬದಲ್ಲಿ ಪ್ರಾಬ್ಲಮ್ ಇದೆ, ನನ್ನನ್ನು ನಡೆಸಿ ಅಂತ ಹೇಳುವಾಗ ದೇವರು ನಿಮ್ಮನ್ನು ನಡೆಸ್ತಾರೆ. ಆ ನಡೆಸುವಂಥ ದಾರಿ ಕುಟುಂಬಗಳನ್ನು ಜೋಡಿಸೋದು ದೇವರು. ನೋಡಿ, ದೇವರು ಯಾವತ್ತೂ ಕುಟುಂಬಗಳು ಬೇರೆ ಬೇರೆ ಆಗಬೇಕು ಅಂತ ಹೇಳಿ ಇಷ್ಟಪಡೋದಿಲ್ಲ. ಸೊ ದೇವರು ಅದರ ಪ್ರಕಾರ ನಡೆಸೋದು ಇಲ್ಲ ನಿಮ್ಮನ್ನು. ಡೈವರ್ಸ್ ಅನ್ನೋದು ದೇವರು ಇನ್ಫ್ಲೂಯೆನ್ಸ್ ಮಾಡೋವಂಥ ಕಾರ್ಯ ಅಲ್ಲ. ಬೇರೆ ಮಾಡೋದು, ಸಪ್ರೇಟ್ ಮಾಡೋದು, ಇದು ಸೈತಾನ ಮಾಡುವಂಥ ಕಾರ್ಯ. ಆದರೆ ದೇವರು ಮಾಡೋದೇನೆಂದರೆ ನಿಮ್ಮನ್ನು ಒಂದುಗೂಡಿಸ್ಬೇಕು, ನೀವು ಸಮಾಧಾನವಾಗಿರಬೇಕು, ಸಮೃದ್ಧಿಯಲ್ಲಿರಬೇಕು, ಆಶೀರ್ವಾದದಲ್ಲಿರಬೇಕು. ಇದು ದೇವರ ದಾರಿಗಳು. ಸೊ ಇವೆಲ್ಲ ನಮ್ಮ ಲೈಫಲ್ಲಿ ನಾವು ಅನುಭವಿಸ್ಬೇಕು ಅಂತಂದರೆ, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ, ರಿಯಾಲಿಟಿಲಿ ನಾವು ನೋಡಬೇಕು ಅಂತಂದರೆ ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಬಹಳ ಇಂಪಾರ್ಟೆಂಟು. ಸೊ ಅದೇ ನಾವು ಈ ಸಂದೇಶಗಳಲ್ಲಿ ನೋಡ್ತಾ ಇದ್ದೀವಿ, ದೇವರ ಆತ್ಮನಿಂದ ನಡೆಸಲ್ಪಡುವುದು ಹೇಗೆ. ಸೊ ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಈಗ ಪ್ರಾರ್ಥನೆ ಮಾಡೋಣ. ದೇವರೇ, ನಾನೊಂದಿಗೆ ನೀನು ಮಾತಾಡು. ದೇವರು ಹೇಳಿದ್ದಾರೆ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಸೊ ಮಾತಾಡ್ತೀನಿ ಅಂತ ದೇವರು ಹೇಳಿದ್ಮೇಲೆ ಅವ್ರು ಮಾತಾಡ್ತಾರೆ. ಎಲ್ಲ ವಿಷಯದಲ್ಲಿ ಹೇಗೆ ನಾವು ನಂಬಿಕೆಯಿಂದ ಇರ್ತೀವೋ, ಈ ವಿಷಯದಲ್ಲೂ ಕೂಡ ನಂಬಿಕೆಯಿಂದ ದೇವರು ಮಾತಾಡುವಂಥ ವಾಯ್ಸ್ನ ಕೇಳಿಸ್ಕೋಬೇಕು ನಾವು. ಇದರಲ್ಲೂ ನಂಬಿಕೆ ಅಪ್ಲೈ ಮಾಡಬೇಕು ನಾವು. ಸೊ ನಂಬಿಕೆಯಿಂದ ನಾವು ದೇವ್ರ ಹತ್ರ ಕೇಳೋಣ, ದೇವರೇ ನನ್ನೊಂದಿಗೆ ನೀವು ಮಾತಾಡಿ ಅಂತ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ಆತ್ಮನಿಂದ ನಾವು ನಡೆಸಲ್ಪಡುವುದು ನಿನ್ನ ಚಿತ್ತವಾಗಿದೆ, ನಿನ್ನ ಇಷ್ಟವಾಗಿದೆ. ನಿಮ್ಮ ವಚನ ಪ್ರಕಾರ ನಿಮ್ಮ ಪ್ರತಿಯೊಬ್ಬ ಮಕ್ಕಳನ್ನು ನೀವು ನಡೆಸಬೇಕಾಗಿ ಬೇಡ್ತೀನಿ ದೇವ. ಅವರು ಬೇರೆ ಯಾವ ಧ್ವನಿಗಳಿಂದ ನಡೆಸಲ್ಪಡದೆ ದೇವರ ಆತ್ಮನಿಂದ ನಡೆಸಲ್ಪಡುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ಮಕ್ಕಳು ನಿಮ್ಮ ಪವಿತ್ರಾತ್ಮನಿಂದ ನಡೆಸಲ್ಪಡೋದು ಅದು ಆಶೀರ್ವಾದವಾಗಿದೆ. ಆ ಒಂದು ಆಶೀರ್ವಾದದಲ್ಲಿ ಯಾವ ರೀತಿ ಪ್ರವೇಶ ಮಾಡಬೇಕು ಅಂತ ಹೇಳಿ ನಿಮ್ಮ ವಚನಗಳ ಪ್ರಕಾರ ನಿಮ್ಮ ಪವಿತ್ರಾತ್ಮನ ಮೂಲಕ ನಮ್ಮನ್ನು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ.
ನಮ್ಮೊಂದಿಗಿದ್ದು ನೀವು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದ ಒಳಗಡೆ ಹೋಗುವುದಕ್ಕಿಂತ ಮುಂಚೆ ಒಂದು ವಿಷಯ ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಈ ಸಂದೇಶಗಳು ಆಶೀರ್ವಾದವಾಗಿದ್ದರೆ, ಈ ವಚನಗಳ ಮೂಲಕ ದೇವರು ನಿಮ್ಮೊಂದಿಗೆ ಮಾತಾಡಿದ್ರೆ, ನೀವು ನಮ್ಮ ಸೇವೆಗೆ ಹಣ ಕಳಿಸೋದಕ್ಕೆ ಇಷ್ಟಪಟ್ಟರೆ ನೀವು ಕಳಿಸ್ಬೋದು. ದೇವರ ವಚನದಲ್ಲಿ ಬರೆದಿರೋ ಪ್ರಕಾರ ಗಲಾತ್ಯ 6:6, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯದವುಗಳಲ್ಲಿ ಪಾಲು ಕೊಡಲಿ. ಅಂದರೆ ನಿಮ್ಮಲ್ಲಿ ಯಾರಿಗಾದರೂ ಪವಿತ್ರಾತ್ಮನ ಪ್ರೇರೇಪಣೆ ಆದರೆ, ನಮ್ಮ ಸೇವೆಗೆ ನೀವು ಕಾಣಿಕೆಗಳನ್ನು ಕಳಿಸೋದಕ್ಕೆ ನೀವು ಇಷ್ಟಪಟ್ಟರೆ, ಪವಿತ್ರಾತ್ಮನ ನಡೆಸುವಿಕೆ ಪ್ರಕಾರ ನೀವು ಕಾಣಿಕೆಗಳನ್ನು ಕಳಿಸ್ಬೋದು. ಏಕೆಂದರೆ ಮನುಷ್ಯನು ತಾನು ಬಿತ್ತುವ ಪ್ರಕಾರ ಕೊಯ್ಯುವನು. ಸೊ ನಿಮಗೆ ಆ ಒಂದು ಕೊಯ್ಯಬೇಕು, ನಾನು ಆಶೀರ್ವಾದಗಳು ನನ್ನ ಲೈಫಲ್ಲಿ ಕೊಯ್ಯಬೇಕು, ನನ್ನ ಜೀವನದಲ್ಲಿ ನಾನು ಹಣಕಾಸಿನ ವಿಷಯದಲ್ಲಿ ಅದ್ಭುತ ನೋಡಬೇಕು, ಹಣಕಾಸಿನ ವಿಷಯದಲ್ಲಿ ನನಗೆ ಅಭಿವೃದ್ಧಿ ಬೇಕು ಅಂತ ಹೇಳಿ ನೀವು ಇಷ್ಟಪಡೋದಾದರೆ, ದೇವರ ರಾಜ್ಯದಲ್ಲಿ ಕಾಣಿಕೆ ನೀವು ಬಿತ್ತುವಾಗ ಅದರ ಪ್ರಕಾರ ದೇವರು ನಿಮಗೆ ಸುಗ್ಗಿಯನ್ನು, ಕೊಯ್ಯನ್ನು ತಗೊಂಡು ಬಂದು ಕೊಡ್ತಾರೆ. ನಮ್ಮ ಸ್ಕ್ರೀನಲ್ಲಿ ನೀವು QR ಕೋಡ್ ಮತ್ತು ನಮ್ಮ ಬ್ಯಾಂಕ್ ಇನ್ಫಾರ್ಮೇಷನ್ನು ಎರಡೂ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಇದರ ಮೂಲಕ ನೀವು ನಿಮ್ಮ ಕಾಣಿಕೆಗಳನ್ನು ನಮ್ಮ ಸೇವೆಗೆ ಕಳಿಸ್ಬೋದು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸೊ ನಾವೀಗ ದೇವರ ವಾಕ್ಯವನ್ನು ಓದಿಕೊಡೋಣ. ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಹೇಗೆ? ಅದಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ವಿಶ್ವಾಸಿಯಾಗಿರುವಾಗ, ದೇವರ ಮಕ್ಕಳಾಗಿರುವಾಗ ನಿಮ್ಮನ್ನು ಯಾರು ನಡೆಸಬೇಕು? ನಿಮ್ಮನ್ನು ನಡೆಸಬೇಕಾಗಿರೋದು ಪವಿತ್ರಾತ್ಮ. ಅನೇಕ ಧ್ವನಿಗಳಿದೆ ಈ ಲೋಕದಲ್ಲಿ. ಆ ಧ್ವನಿಗಳಿಂದ, ಆ ಒಂದು ವಾಯ್ಸಿಂದ ದೇವರ ಮಕ್ಕಳು ನಡೆಸಲ್ಪಡಬಾರ್ದು. ಯಾಕೆಂದರೆ ಪ್ರತಿಯೊಂದೊಂದು ನಾವು ವಿಧೇಯರಾಗುವಾಗ ಯಾರ ವಾಯ್ಸ್ಗೆ ನಾವು ಗಮನ ಕೊಡ್ತೀವೋ, ಯಾರ ವಾಯ್ಸ್ನ ನಾವು ನಮ್ಮ ಲೈಫಲ್ಲಿ ಅಪ್ಲೈ ಮಾಡ್ತೀವೋ ಅದಕ್ಕೆ ಬರುವಂಥ ಪ್ರತಿಫಲ ಬರುತ್ತೆ. ನೋಡಿ, ನೀವು ಯಾರ ವಾಯ್ಸ್ ಕೇಳಿಸ್ಕೊತೀರೋ ಆ ಒಂದು ಕೇಳಿಸ್ಕೊಂಡಾಗ ಫಲಿತಾಂಶ ಬರುತ್ತಲ್ವ, ಆ ರಿಸಲ್ಟು ಕರೆಕ್ಟಾಗಿರುತ್ತಾ? ಆ ರಿಸಲ್ಟು ನೀವು ಸಂತೋಷ ಪಡೋ ಥರ ಇರುತ್ತಾ? ಅದನ್ನು ಯೋಚನೆ ಮಾಡಬೇಕು. ಇನ್ನೊಂದು ವಚನ ಕೂಡ ಓದೋಣ ವಾಕ್ಯದಲ್ಲಿ ಹೋಗುವುದಕ್ಕಿಂತ ಮುಂಚೆ. ಜ್ಞಾನೋಕ್ತಿ 20ನೇ ಅಧ್ಯಾಯ 27ನೇ ವಚನ. ಮನುಷ್ಯನ ಆತ್ಮವು ದೇವರ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಸೊ ಮನುಷ್ಯನ ಆತ್ಮಕ್ಕೆ ದೇವರು ಮಾತಾಡೋದು. ಇದನ್ನು ನಾನು ಅನೇಕ ಸಾರಿ ಹೇಳಿದ್ದೀನಿ. ಇದು ಹೇಳಲೇಬೇಕು ಕಂಟಿನ್ಯೂಸ್ ಆಗಿ. ಯಾಕಂದರೆ ಅನೇಕರು ದೇವ್ರ ವಾಯ್ಸ್ ಕೇಳಿಸ್ಕೊಳ್ಬೇಕು ಅಂತಂದರೆ ಶಾರೀರದಲ್ಲಿ ಕಿವಿ ಹತ್ರ ದೇವರು ಮಾತಾಡ್ತಾರೆ ಅಂತ ಅಪೇಕ್ಷೆ ಪಡ್ತಾರೆ, ಇಲ್ಲ ಮೈಂಡಿಗೆ ಮಾತಾಡ್ತಾರೆ ಅಂದ್ಕೊತಾರೆ. ದೇವರು ತನ್ನ ಮಕ್ಕಳ ಹತ್ರ ಮಾತಾಡಬೇಕು ಅಂದರೆ ಅವರು ನಿಮ್ಮ ಆತ್ಮಕ್ಕೆ ಮಾತಾಡೋದು. ದೇವರು ನಿಮಗೆ ಪ್ರಕಟಣೆ ಕೊಡಬೇಕು ಅಂತಂದರೆ, ಒಂದು ವಿಷಯ ನಿಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ, ಅದನ್ನು ತಿಳಿಯಪಡಿಸ್ಬೇಕು. ಹೇಗೆ ಮಾಡಬೇಕು ಅಂತಂದರೆ ದೇವರು ನಿಮ್ಮ ಆತ್ಮಕ್ಕೆ ಮಾತಾಡೋದು. ಇದನ್ನು ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾವು ಮನುಷ್ಯ ಅಂತಂದರೆ ಆತ್ಮ, ಪ್ರಾಣ, ಶಾರೀರನ ಮೊದಲು ಹಾಕಬೇಡಿ. ಶಾರೀರ ಬೈಬಲಲ್ಲಿ ಅದು ಲಾಸ್ಟಲ್ಲಿರೋದು. ಆದರೆ ಈಗಿನ ಪ್ರಾಬ್ಲಮ್ ಏನು ಅಂತಂದರೆ ಅನೇಕರು ಶಾರೀರಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಂತ ಹೇಳಿ ದೇವರ ವಚನ ನಿಮ್ಮ ಶಾರೀರಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಅನೇಕರು ನೋಡಿ ಶಾರೀರವನ್ನು ನೋಡ್ಕೊಳ್ಳೋದ್ರಲ್ಲಿ ಬಹಳ ಒಂದು ಇಂಟ್ರೆಸ್ಟಾಗಿರ್ತಾರೆ. ಇಷ್ಟು ಇದೆಲ್ಲ ಕರೆಕ್ಟಾಗಿರಬೇಕು, ಇದೆಲ್ಲ ಚೆನ್ನಾಗಿರಬೇಕು, ವೆಯ್ಟ್ ಆಗಬಾರ್ದು, ಕಲರಾಗಿರಬೇಕು, ಇದೆಲ್ಲ ನೋಡ್ಕೊಳ್ಳೋದು ಒಳ್ಳೆಯದೇ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಶಾರೀರವನ್ನು ಫಸ್ಟ್ ಹಾಕಿ ಶಾರೀರದ ಅಲಂಕಾರವನ್ನು ಬಹಳ ಗಮನ ಕೊಟ್ಟು ಆತ್ಮವನ್ನು ನಡೆಸೋದನ್ನು, ದೇವರನ್ನ ಮರ್ತೋದ್ರೆ ಬಹಳ ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಶಾರೀರದಲ್ಲಿ ಮಾತ್ರ ನೀವು ಜಾಸ್ತಿ ಗಮನ ಕೊಡಬಾರ್ದು. ಮನುಷ್ಯನು ಅನ್ನೋನು ಜಾಸ್ತಿ ಗಮನ ಕೊಡಬೇಕಾಗಿರೋದು ತನ್ನ ಆತ್ಮಕ್ಕೆ. ಯಾಕೆಂದರೆ ನೀವು, ನಾನು ಆತ್ಮೀಯ ಜೀವಿಗಳು. ಇದನ್ನು ನಾವು ಯಾವತ್ತೂ ಮರ್ತೋಗ್ಬಾರ್ದು. ಶಾರೀರ ಹೇಗೆ ನೀವು ನಡೆಸಬೇಕು, ಶಾರೀರನ ಯಾವ ರೀತಿ ನೀವು ನೋಡ್ಕೊಳ್ಬೇಕು ಅಂತ ಹೇಳಿ
ಪವಿತ್ರಾತ್ಮ ನಿಮ್ಮ ಆತ್ಮಕ್ಕೆ ಹೇಳ್ಕೊಡ್ತಾರೆ ಹೇಗೆ ನಡ್ಕೋಬೇಕು, ಏನು ಮಾಡಬೇಕು, ಯಾವ ಊಟ ಮಾಡಬೇಕು, ಯಾವ ಊಟ ಮಾಡಬಾರ್ದು. ನಿಮ್ಮ ಆರೋಗ್ಯ ಪ್ರಕಾರ, ನಿಮ್ಮ ಶರೀರದ ಪ್ರಕಾರ ದೇವರು ನಿಮಗೆ ಹೇಳ್ಕೊಡ್ತಾರೆ. ಇವಾಗ ಅನೇಕರು ನೋಡಿ, ಒಂದು ಅವ್ರ ಲೈಫಲ್ಲಿ ಸೆಟ್ಟಾಗಿರುತ್ತೆ ಊಟ, ಅವ್ರಿಗದು ಸೆಟ್ಟಾಗಿದ್ದರೆ ಯೂನಿವರ್ಸಲ್ ಆಗಿ ಎಲ್ಲರ ಹತ್ರ ಹೋಗಿ ನೀವೆಲ್ಲರೂ ಇದೇ ತಿನ್ನಬೇಕು ಅಂತ ಹೇಳಬಾರ್ದು. ಯಾಕೆಂದರೆ ಕೆಲವ್ರಿಗೆ ಕೆಲವು ಥಿಂಗ್ಸು ಸೆಟ್ ಆಗೋದಿಲ್ಲ. ಸೊ ಸೆಟ್ಟಾಗೋರು ಇದು ನನಗೆ ಸೆಟ್ಟಾಗಿದೆ ಎಲ್ಲರೂ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸಲ್ ಆಗಿ ಕೆಲವು ಥಿಂಗ್ಸ್ನ ಟೀಚ್ ಮಾಡಬಾರ್ದು. ಯಾಕೆಂದರೆ ಕೆಲವ್ರಿಗೆ ಬಾಡಿ ಟೈಪ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವ್ರ ಶರೀರ ಹೀಟಾಗಿರುತ್ತೆ, ಕೆಲವ್ರ ಶರೀರ ಕೋಲ್ಡ್ ಅನ್ನೋದಿರುತ್ತೆ. ಇನ್ನೊಂದು ಪವಿತ್ರಾತ್ಮ ಹೇಳ್ಕೊಡ್ತಾರೆ ನೀವು ಯಾವ ರೀತಿ ಡಯಟ್ ಫಾಲೋ ಮಾಡಬೇಕು ಅಂತ. ಸೊ ಡಯಟ್ ಫಾಲೋ ಮಾಡೋ ವಿಷಯದಲ್ಲಾಗಲಿ, ಆರೋಗ್ಯ ನೋಡ್ಕೊಳ್ಳೋ ವಿಷಯದಲ್ಲಾಗಲಿ ಎಲ್ಲವನ್ನು ನಾವು ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಬೇಕು. ಪವಿತ್ರಾತ್ಮ ನಡೆಸ್ಕೊಡುವಾಗ ನಿಮ್ಮ ಶಾರೀರನ ಎಲ್ಲರಿಗಿಂತ ಚೆನ್ನಾಗಿ ಸ್ಟಡಿ ಮಾಡಿರೋದು ಯಾರು ಅಂತಂದರೆ ದೇವರು. ನಿಮ್ಮ ಶಾರೀರನ ಸೃಷ್ಟಿ ಮಾಡಿರೋದು ದೇವರು. ಸೊ ಇವಾಗ ಅನೇಕ ವಿಡಿಯೋಸು ಈ ಒಂದು ಆರೋಗ್ಯ ಹೇಗೆ ನೋಡ್ಕೋಬೇಕು, ನೀವು ದೀರ್ಘಾಯುಷ್ಯಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ಲಕ್ಷಾಂತರ ವಿಡಿಯೋಗಳಿದೆ. ನಾವು ಯೂಟ್ಯೂಬಲ್ಲಿ ಹೋಗಿ ಫೇಸ್ಬುಕ್ಕಲ್ಲಿ ಹೋಗಿ ಚೆಕ್ ಮಾಡುವಾಗ ಸೊ ನೀವು ಅವುಗಳಿಂದ ನಡೆಸಲ್ಪಡಬಾರ್ದು. ಅವ್ರು ಹೇಳ್ತಾರೆ ಇದು ತಿನ್ನಿ, ಇದು ಕುಡೀರಿ, ನೀವು ಸ್ಲಿಮ್ ಆಗಿರ್ತೀರಾ, ಸಣ್ಣಗಿರ್ತೀರಾ, ಹೆಚ್ಚು ಕಾಲ ಬದುಕ್ತೀರಾ. ಲಕ್ಷಾಂತರ ವಿಡಿಯೋಗಳು ಇವಾಗ ಅದು ಸುಳ್ಳಾಗಿ ಪ್ರೂವ್ ಆಗಿದೆ, ಗೊತ್ತಾ ನಿಮಗೆ? ಸೊ ಅವ್ರ ಪ್ರಕಾರ ನೀವು ಹೇಳಿ, ನೀವು ಡಯಟ್ ಏನಾದರೂ ಬದಲಾಯಿಸಿ, ನೀವೇನಾದರೂ ಚೇಂಜ್ ಆದರೆ ಅದರಿಂದ ಬರುವಂಥ ಫಲಿತಾಂಶಗಳು ಕರೆಕ್ಟಾಗಿರೋದಿಲ್ಲ. ಅದಕ್ಕೆ ಹೇಳೋದು, ವಿಡಿಯೋಗಳ ಪ್ರಕಾರ ನೀವು ನಡೆಸಲ್ಪಡಬಾರ್ದು, ಮನುಷ್ಯರು ಪೋಸ್ಟ್ ಮಾಡೋ ಪ್ರಕಾರ ನೀವು ನಡೆಸಲ್ಪಡಬಾರ್ದು. ಯಾಕಂದರೆ ನಿಮ್ಮ ಶಾರೀರನ ಅವರು ಸ್ಟಡಿನೇ ಮಾಡಿಲ್ಲ. ಸ್ಟಡಿ ಮಾಡದೇ ಇರೋರು ಹೇಗೆ ನಿಮಗೆ ಸಜೆಸ್ಟ್ ಮಾಡೋಕ್ಕಾಗುತ್ತೆ ನೀವು ಇದೇ ತಿನ್ನಬೇಕು, ಇದೇ ಕುಡಿಬೇಕು ಅಂತ, ಅಲ್ವಾ? ಅದಕ್ಕೆ ಹೇಳೋದು, ಶಾರೀರ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಆದರೆ ನೀವು ಈ ವಿಷಯದಲ್ಲಿ ಕೂಡ ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಬೇಕು ಅಂತ ನಾನು ಹೇಳ್ತಾ ಇರೋದು. ಅದು ಪ್ರಾಮುಖ್ಯತೆ ಕೊಡಬೇಕು. ಮೊದಲು ಆತ್ಮ, ನೆಕ್ಸ್ಟ್ ಪ್ರಾಣ, ಅದಕ್ಕೆ ಲಾಸ್ಟಿಗೆ ಶರೀರ ಬರೋದು. ಶರೀರನ ಮೊದಲಾಗಬೇಡಿ, ಶರೀರ ಅನ್ನೋದು ಮೂರನೇದಾಗಿ ಬರಬೇಕು. ಸೊ ಆ ಒಂದು ಶರೀರ ಕೂಡ ನಮಗೆ ಈ ಲೋಕದಲ್ಲಿರೋವರೆಗೂ ಬೇಕು. ಯಾಕೆಂದರೆ ನೋಡಿ, ಈ ಒಂದು ಶರೀರದಲ್ಲೇ ನಾವು ನಮ್ಮ ಆತ್ಮನ, ನಮ್ಮ ಅನಿಸಿಕೆಗಳನ್ನ, ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು. ಈ ಶರೀರ ಇಲ್ಲ ಅಂತಂದರೆ ಈ ಲೋಕದಲ್ಲಿ ನಾವು ಇರೋಕ್ಕಾಗಲ್ಲ ಭೂಮಿ ಮೇಲೆ. ಆದರೆ ಇಲ್ದಿರ ಹೋಗ್ಬಿಡೋದಿಲ್ಲ, ಇರ್ತೀವಿ. ಆತ್ಮ ಪ್ರಾಣ ಅನ್ನೋದಕ್ಕೆ ಸಾವೇ ಇಲ್ಲ. ಪೌಲ ಹೇಳ್ತಾನೆ 2 ಕೊರಿಂಥ 4ನೇ ಅಧ್ಯಾಯದಲ್ಲಿ, ನಮ್ಮ ಹೊರಗಿನ ಮನುಷ್ಯ ದಿನ ದಿನ ಹಳೇದಾಗ್ತಾನೆ, ಆದರೆ ಒಳಗಿನ ಮನುಷ್ಯ ದಿನ ದಿನ ಹೊಸದಾಗ್ತಾನೆ ಅಂತ ಹೇಳ್ತಾನೆ. ಅಂದರೆ ಒಳಗಡೆ ಮನುಷ್ಯ, ಹೊರಗಡೆ ಮನುಷ್ಯ ವ್ಯತ್ಯಾಸ ಇದೆ ಅಲ್ವಾ? ಎರಡೂ ಒಂದೇ, ಆತ್ಮ ಪ್ರಾಣ ಎರಡೂ ಒಂದೇ, ಶಾರೀರ ಎಲ್ಲ ಒಂದೇ ಅಂತಾರೆ. ಎಲ್ಲ ಒಂದೇ ಅಲ್ಲ. ಮನುಷ್ಯನನ್ನು ದೇವರು 3 ಭಾಗವಾಗಿ ಸೃಷ್ಟಿ ಮಾಡಿರೋದು. ಒಂದು ಆತ್ಮ, ಪ್ರಾಣ, ಶರೀರ. ಸೊ ಈ ಒಂದು ಶರೀರ ನಮಗೆ ಈ ಲೋಕಕ್ಕಾಗಿ ಕೊಡಲ್ಪಟ್ಟಂಥ, ಈ ಲೋಕದ ಪ್ರಕಾರ ಇರುವಂಥ ಸೂಟ್ ಅಂತ ಹೇಳ್ಬೋದು. ಅಂದರೆ ಒಂದು ಬಟ್ಟೆ ಅಂತ ಕೂಡ ಹೇಳ್ಬೋದು, ಏನು ತಪ್ಪಿಲ್ಲ ಆ ಥರ ಹೇಳಿದ್ರೆ. ನೋಡಿ, ಈ ಲೋಕದಲ್ಲಿ ಇರಬೇಕು ಅಂತಂದರೆ ಆತ್ಮ, ಶರೀರ ಬೇಕು. ಈ ಶರೀರದ ಮೂಲಕನೇ ನಮ್ಮ ಆತ್ಮನ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದು. ಇವಾಗ ನಿಮ್ಗೆ ಯಾರಾದರೂ ಒಬ್ರಿಗೆ ಸಜೆಷನ್ ಕೊಡಬೇಕು ಅಂತ ಹೇಳ್ತೀರಾ, ಹೇಗೆ ಸಜೆಷನ್ ಕೊಡ್ತೀರಾ? ಒಳಗಡೆ ಇರುವಂಥ ಅನಿಸಿಕೆಗಳನ್ನ ಅವ್ರಿಗೆ ಹೇಳಬೇಕು ಅಂತಂದರೆ ನಿಮ್ಮ ಮಾತಿನ ಮೂಲಕ, ಬಾಯಿನ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀರಾ. ನಿಮ್ಮ ಶರೀರ ಅದನ್ನು ಎಕ್ಸ್ಪ್ರೆಸ್ ಮಾಡೋದು. ಸೊ ಅದಕ್ಕೆ ನಮಗೆ ಈ ಶರೀರ ಬೇಕು. ಸೊ ಇವನ್ನ ಯಾವ ರೀತಿ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಅಂತ ಹೇಳ್ಕೊಡೋದು ನಮಗೆ ಪವಿತ್ರಾತ್ಮ. ಮತ್ತು ದೀರ್ಘಾಯುಷ್ಯ ಅನುಭವಿಸಬೇಕೋ, ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಆತ್ಮಕ್ಕೆ ದೇವರು ಮಾತಾಡ್ತಾರೆ. ಯಾವ ರೀತಿ ಅದು ಅಪ್ಲೈ ಮಾಡಬೇಕು ಅಂತ ಹೇಳಿ ದೇವರು ಹೇಳ್ಕೊಡ್ತಾರೆ. ಶಾರೀರದಲ್ಲಿ ನೋಡಿ, ನಾವು ಅಬ್ಬಬ್ಬ ಅಂದರೆ ಕಡೆ ಪಕ್ಷ ಎಲ್ಲರಿಗೂ ಗೊತ್ತು, ಒಂದಲ್ಲ ಒಂದು ದಿವಸ ಈ ಲೋಕ ನಾವು ಬಿಟ್ಟೋಗ್ಬೇಕು, ಈ ಒಂದು ಶಾರೀರ ಇರೋದಿಲ್ಲ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಇಷ್ಟೆಲ್ಲ ಗೊತ್ತಿದ ಮೇಲೂ ನಾವು ಜಾಸ್ತಿ ಪ್ರಾಮುಖ್ಯತೆ ಶಾರೀರಕ್ಕೆ ಕೊಡಬಾರ್ದು. ಹಾಗಂತ ಹೇಳಿ ಡಯಟ್ ಮಾಡಬೇಡಿ, ಎಕ್ಸಸೈಸ್ ಮಾಡಬೇಡಿ, ಶಾರೀರನೇ ಮರ್ತುಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ಆ ಒಂದು ಶಾರೀರನ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳಿ ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಿ ನಾವು
ಸೋಷಿಯಲ್ ಮೀಡಿಯಾದಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಪ್ರತಿಯೊಂದೊಂದು ವೀಡಿಯೋಗಳನ್ನ ಫಾಲೋ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅನೇಕ ವೀಡಿಯೋಗಳು ನಾನು ನೋಡಿದ್ದೀನಿ, ಫಸ್ಟು ಅದು ತುಂಬ ಪಬ್ಲಿಷ್ ಆಗಿ ಬಹಳ ಫೇಮಸ್ ಆಗುತ್ತೆ. ಇವರು ದೊಡ್ಡ ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರೋರು ಅಂತ ಹೇಳಿ ತುಂಬ ಹೆಚ್ಚಿಸಿದ್ದಾರೆ. ಆದರೆ ಅನೇಕ ವರ್ಷಗಳಾದಮೇಲೆ ಆ ಮನುಷ್ಯ ಹಾಕಿರೋ ವಿಡಿಯೋ ತಪ್ಪಾಗಿ ಪ್ರೂವ್ ಆಗಿ ಫೇಲ್ಯೂರ್ ಆಗಿದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅಂಥ ವೀಡಿಯೋಸ್ನ ಫಾಲೋ ಮಾಡಬೇಡಿ. ನಿಮ್ಮ ಶಾರೀರ ನೋಡ್ಕೊಳ್ಬೇಕು ಅಂದರೂ ಕೂಡ ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಆಗಿ. ಯಾರೋ ಒಬ್ಬರು ಡಯಟ್ ಫಾಲೋ ಮಾಡಿದ್ರು ಅಂತ ಹೇಳಿ ನೀವು ಅದೇ ಡಯಟ್ ಫಾಲೋ ಮಾಡಬೇಕಾಗಿಲ್ಲ. ನೋಡಿ, ನನ್ನ ವಿಷಯದಲ್ಲಿ ನಾನು ಹೇಳ್ತೀನಿ, ನಾನು ಯಾರು ಹೇಳೋ ಡಯಟ್ ಕೂಡ ನಾನು ಫಾಲೋ ಮಾಡಲ್ಲ. ನಾನು ಕೆಲವು ವೀಡಿಯೋಸ್ ನಾನು ನೋಡ್ತೀನಿ, ಬಟ್ ಅದು ನನಗೆ ಫೈನಲಾಗಿ ಅವ್ರು ಹೇಳೋ ಥರ ನಾನು ಮಾಡೋದಿಲ್ಲ. ಬಂದು ಪ್ರೇಯರ್ ಮಾಡ್ತೀನಿ, ಚೆಕ್ ಮಾಡ್ತೀನಿ ದೇವ್ರ ಹತ್ರ, ದೇವರೇ ಈ ರೀತಿ ಹೇಳ್ತಾ ಇದ್ದಾರೆ ಕರೆಕ್ಟಾ? ಆವಾಗ ದೇವ್ರು ಹೇಳ್ತಾರೆ ಅದು ನೀನು ಕರೆಕ್ಟ್ ಅಲ್ಲ, ಬೇರೆಯವ್ರಿಗೆ ಮೇ ಬಿ ಕರೆಕ್ಟಾಗಿರ್ಬೋದು, ಅದು ನನಗೆ ಕರೆಕ್ಟ್ ಅಲ್ಲ. ನೋಡಿ, ಶಾರೀರದಲ್ಲಿ ವ್ಯತ್ಯಾಸಗಳಿದೆ. ಎಲ್ಲರ ಶರೀರ ಒಂದೇ ಥರ ಇಲ್ಲ. ಒಬ್ಬರು ಶರೀರ ಹೈ ಮೆಟಬಾಲಿಸಮ್ ಇರುತ್ತೆ, ಕೆಲವ್ರಿಗೆ ಲೋ ಮೆಟಬಾಲಿಸಮ್ ಇರುತ್ತೆ, ಕೆಲವ್ರಿಗೆ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಅದು ಯಾವ ರೀತಿ ಸೆಟ್ ಮಾಡಬೇಕು ಅಂತ ಹೇಳ್ಕೊಡೋದೇ ಪವಿತ್ರಾತ್ಮ. ಯಾಕೆಂದರೆ ನಿಮ್ಮ ಆತ್ಮ ಪ್ರಾಣ ಶರೀರನ ಉಂಟು ಮಾಡಿರೋದು ದೇವರು. ಸೊ ನೀವು ದೇವರ ವಾಯ್ಸ್ ಕೇಳಿಸ್ಕೊಳ್ಬೇಕು ಅಂತಂದರೆ ಎಲ್ಲಿ ಕೇಳಿಸ್ಕೊತೀರಾ? ಶಾರೀರದಲ್ಲಿ ಅಲ್ಲ. ಶಾರೀರ ಈ ಲೋಕದಲ್ಲಿ ನಮ್ಮನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ದೇವ್ರು ನಮಗೆ ಕೊಟ್ಟಿರೋದು. ಈ ಶಾರೀರ ಇಲ್ಲ ಅಂದರೂ ಕೂಡ ನಾವು ಇರ್ತೀವಿ. ಪೌಲ ಹೇಳ್ತಾನಲ್ವ, ನನಗೆ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ, ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗೋದು ನನಗಿನ್ನೂ ಉತ್ತಮವಾಗಿದೆ ಅಂತಾನೆ. ಅದು ಪರಲೋಕಕ್ಕೆ ಹೋಗೋದು ಯಾವುದು ಅಂದರೆ ಆತ್ಮ ಪ್ರಾಣ. ಈ ಶಾರೀರ ಅಂತ ಹೇಳಿ ಎರಡು ಡಿಫ್ರೆಂಟ್ ಮಾಡಿ ಬರೆದಿದ್ದಾನಲ್ಲ ಪೌಲ ಅಲ್ಲಿ. ಅಂದರೆ ಶಾರೀರನೂ ಬೇಕು, ಆತ್ಮನೂ ಬೇಕು. ಈ ಲೋಕದಲ್ಲಿರೋವ್ರಿಗೂ ನಮ್ಗೆ ಇದೂ ಬೇಕು. ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳ್ಕೊಡೋದು ದೇವರು. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಪವಿತ್ರಾತ್ಮನಿಂದ ನಡೆಸಲ್ಪಡುವುದು ಹೇಗೆ, ಇದನ್ನು ಈ ದಿನ ಕೆಲವು ವಿಷಯ ಪ್ರಾಕ್ಟಿಕಲ್ ಲೈಫಲ್ಲಿ ಯಾವ ರೀತಿ ಅಪ್ಲೈ ಮಾಡೋಣ, ಪ್ರಾಕ್ಟಿಕಲಾಗಿ ಇದು ಹೇಗೆ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಈ ದಿನ ಕೆಲವು ವಿಷಯಗಳನ್ನ ನೋಡೋಣ. ನಾವು ಜ್ಞಾನೋಕ್ತಿ 4ನೇ ಅಧ್ಯಾಯ 20ನೇ ವಚನ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಸೊ ದೇವರೇನು ಹೇಳ್ತಾ ಇದ್ದಾರೆ? ನನ್ನ ಮಾತುಗಳನ್ನು ಕೇಳು, ನಾನು ಹೇಳುವಂಥ ನುಡಿಗಳಿಗೆ ನಿನ್ನ ಕಿವಿ ಕೊಡು. ಸೊ ದೇವರಿಗೆ ನಿಮ್ಮ ಮನಸ್ಸು ನೀವು ದೇವರ ವಚನಕ್ಕೆ ಕೊಡಬೇಕು ಅಂತ ಹೇಳಿ ದೇವರು ಹೇಳ್ತಾ ಇರೋದು. ನೋಡಿ, ಹೇಳಿದ್ನಲ್ಲ, ಅನೇಕ ವಾಯ್ಸ್ಗಳು ಲೋಕದಲ್ಲಿದೆ, ನೀವು ಅವುಗಳಿಗೆ ಕಿವಿ ಕೊಡಬೇಕು ಅಂತ ಹೇಳಿ ಅವ್ರು ಆಗ್ತಾ ಇರೋದು. ಒಂದೊಂದು ಮೂವೀಸ್ ಆಗಲಿ, ಒಂದೊಂದು ಸೀರಿಯಲ್ ಆಗಲಿ, ಏನೇ ನೀವು ಟಿ ವಿಯಲ್ಲಿ ಮನೋರಂಜನೆ ಅಂತ ಹೇಳಿ ನೋಡ್ತಿರೋ, ಎಲ್ಲವೂ ನಿಮಗೆ ಬೋಧನೆ ಮಾಡ್ತಾ ಇದೆ, ಎಲ್ಲವೂ ನಿಮ್ಮನ್ನು ನಡೆಸ್ತಾ ಇದೆ. ಟಿ ವಿ ಪ್ರಕಾರ ಒಬ್ಬ ಹೀರೋ ಅದನ್ನು ಕುಡಿದ್ರೂ ಪರವಾಗಿಲ್ಲ, ಹೀರೋ ಕುಡಿದ್ರೆ ಓಕೆ ಅಂತ ಹೇಳಿ ಟಿ ವಿಲಿ ತೋರಿಸ್ತಾ ಇದ್ದಾರೆ. ಅಂದರೆ ಕುಡಿಯೋದು ಕಾಮನ್, ಏನು ತಪ್ಪಿಲ್ಲ ಅಂತ ಹೇಳಿ ಲೋಕ ಬೋಧನೆ ಮಾಡ್ತಾ ಇದೆ. ಅದು ದೇವರ ವಚನ ಪ್ರಕಾರ ಕರೆಕ್ಟಾ? ಅದಕ್ಕೆ ಹೇಳ್ದಿರೋದು, ಆ ಒಂದು ವಾಯ್ಸ್ಗಳಿಗೆ ನಿಮ್ಮ ಗಮನ ಕೊಡಬಾರ್ದು. ದೇವ್ರೇನು ಹೇಳ್ತಾರೆ ಇದ್ರ ಬಗ್ಗೆ? ಹೀರೋ ಆಗಿರೋನು ಕುಡಿದ್ರೆ ಓಕೆ, ಹೀರೋ ಆಗಿರೋನು ಸಿಗರೇಟ್ ಕುಡಿದ್ರೂ ಓಕೆ. ಅವನು ಸಿಗರೇಟ್ ಕುಡ್ಕೊಂಡು ಮತ್ತು ಕುಡ್ದಾಡ್ಕೊಂಡು ಫೈಟ್ ಮಾಡ್ತಾನೆ. ಅದು ಆ್ಯಕ್ಚುಲಿ ನಿಜವಾದ ಜೀವನದಲ್ಲಿ ಅದು ಆಗೋದಿಲ್ಲ. ಅಷ್ಟೊಂದು ಕುಡ್ದು ಅಷ್ಟೊಂದು ಸಿಗರೇಟ್ ಕುಡಿದ್ರೆ ಆ ಒಂದು ಫೈಟ್ ಮಾಡೋ ಸ್ಟ್ರೆಂತ್ ಇರೋದೇ ಇಲ್ಲ. ನಾರ್ಮಲಾಗಿ ಯೋಚನೆ ಮಾಡಿ ನೋಡಿ, ಅವೆಲ್ಲ ಫಿಕ್ಷನ್, ಅವೆಲ್ಲ ಒಂದು ಕಲ್ಪನೆಯ ಕಥೆಗಳು, ನಿಜವಾಗಲೂ ನಡೆಯುವಂಥದ್ದಲ್ಲ. ಕೆಲವ್ರು ಏನು ಮಾಡ್ತಾರೆ, ಅವುಗಳನ್ನೆಲ್ಲ ನೋಡಿ ನಿಜವಾಗ್ಲೂ ಈ ರೀತಿ ಆಗುತ್ತಾ ಅಂತ ಹೇಳಿ ಆ ಒಂದು ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದರ ಪ್ರಕಾರ ಗೊತ್ತಿಲ್ದಿರಾನೇ ಅದರ ಪ್ರಕಾರ ನಡೆಸಲ್ಪಡ್ತಾರೆ. ಸೊ ನೀವು ಹೆಚ್ಚು ಗಮನ, ಹೆಚ್ಚು ಸಮಯ, ಹೆಚ್ಚು ಕಿವಿ, ಹೆಚ್ಚು ಮನಸ್ಸು ಯಾವುದರಲ್ಲಿ ನೀವು ಕೊಡ್ತೀರೋ ಅದರ ಪ್ರಕಾರ, ನಿಮಗೆ ಗೊತ್ತಿದ್ದಿರನೇ ನೀವು ಅದರ ಪ್ರಕಾರ ನಡೆಸಲ್ಪಡ್ತೀರಾ. ಅದಕ್ಕೆ ದೇವರು ಹೇಳ್ತಿರೋದು, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿ ಕೊಡು. ಸೊ ಈ ರೀತಿ ನೀವು ಕೊಡೋದಾದರೆ ನಿಮಗೆ ಆಶೀರ್ವಾದವಾಗಿರುತ್ತೆ ಅಂತ ಹೇಳಿ ದೇವರು ಹೇಳ್ತಾ ಇರೋದು. ಇಂಗ್ಲೀಷಲ್ಲಿನೂ ಬಹಳ ಚೆನ್ನಾಗಿದೆ, ಪೇ ಅಟೆನ್ಷನ್ ಟು ಮೈ ವರ್ಡ್, ನನ್ನ ವಚನಕ್ಕೆ ಕಿವಿ ಕೊಡಿರಿ. ನಮ್ಗೆ ಆಸೆ ಇದೆ ದೇವರ ವಾಯ್ಸ್ ಕೇಳಿಸ್ಕೊಳ್ಬೇಕು ಅಂತ, ಆದರೆ ಅನೇಕರ ಅನುಭವ ಇಲ್ಲ ಅದು.
ಸೊ ದೇವರ ವಾಯ್ಸ್ ಕೇಳಿಸ್ಕೊಳ್ಬೇಕು, ದೇವರ ಧ್ವನಿ ಕೇಳಿಸ್ಕೊಳ್ಬೇಕು ಅಂತಂದರೆ ಇದು ಫೌಂಡೇಶನ್. ಈ ಒಂದು ಫೌಂಡೇಶನ್ ಇಲ್ದಿರ, ದೇವರ ವಚನದ ಫೌಂಡೇಶನ್ ಇಲ್ದಿರ, ದೇವರ ವಚನಕ್ಕೆ ನಿಮ್ಮ ಮನಸ್ಸು, ದೇವರ ವಚನಕ್ಕೆ ನಿಮ್ಮ ಕಿವಿ ನೀವು ಕೊಡ್ದಿರ, ಈ ದೇವರ ವಚನಕ್ಕೆ, ದೇವರ ವಾಯ್ಸ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ದೇವರು ಮಾತಾಡೋದು ತನ್ನ ವಚನಗಳ ಪ್ರಕಾರನೇ. ದೇವರು ತನ್ನ ವಚನಕ್ಕೆ ವಿರೋಧವಾಗಿ ನಿಮ್ಮನ್ನು ನಡೆಸೋದಿಲ್ಲ. ನಾವು ಬೈಬಲಲ್ಲಿ ಒಂದು ಉದಾಹರಣೆ ನೋಡ್ತೀವಿ. ಇದು ನಾನು ಪ್ರಾಕ್ಟಿಕಲಾಗಿ ನಿಮ್ಮ ಲೈಫಲ್ಲಿ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ಈ ದಿನ ಬೋಧನೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಫೌಂಡೇಶನ್ನು ಫಸ್ಟು ಅಂದರೆ ದೇವರ ವಚನ. ನೋಡಿ, ಯೇಸು ಕ್ರಿಸ್ತನಿಗೆ ಶೋಧನೆ ಬರೋವಾಗ 40 ದಿವಸ ಉಪವಾಸ ಮಾಡಾದ ಮೇಲೆ ಅವರು ಅಡವಿಯಿಂದ ಆಚೆ ಬಂದು ಹಸಿವೆಯಲ್ಲಿದ್ದಾರೆ. ಈಗ ಸೈತಾನ ಬಂದು ಏನು ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನು ರೊಟ್ಟಿಯನ್ನು ಮಾಡಿ ತಿನ್ನು ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ನ್ಯಾಚುರಲಾಗಿ ನೋಡಬೇಕಾದ್ರೆ ಸೈತಾನ ಏನೋ ಯೇಸು ಕ್ರಿಸ್ತನ ಬಗ್ಗೆ ತುಂಬ ಅಕ್ಕರೆಯಾಗಿದ್ದಾನೆ ಅನ್ನೋ ಥರ, ತಿನ್ನಪ್ಪ ಹೊಟ್ಟೆ ಹಚ್ಕೊಂಡಿದೆಯಾ ಅಂತ ಹೇಳೋ ಥರ ಇತ್ತು ಅಲ್ಲಿ. ಆದರೆ ಯೇಸು ಕ್ರಿಸ್ತ ಏನು ಮಾಡಿದ್ರಲ್ಲಿ, ಮನುಷ್ಯನು ರೊಟ್ಟಿದಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತು ಪ್ರಕಾರ ಬದುಕ್ತಾನೆ ಅಂತ ಹೇಳಿ ದೇವರು ಯೇಸು ಕ್ರಿಸ್ತ ಬರೆದಿರೋ ಪ್ರಕಾರ ಉತ್ತರ ಕೊಟ್ಟರು. ಅಂದರೆ ಆಲ್ರೆಡಿ ಬರೆದಿದೆ, ಇದರಿಂದ ನಾನು ಬದುಕಿಲ್ಲ, ನೀನು ರೊಟ್ಟಿ ತಿನ್ನೋದ್ರಿಂದ ಮಾತ್ರ ಅಲ್ಲ, ದೇವರ ವಚನದಿಂದ ಬದುಕ್ತಾನೆ. ಮತ್ತು ಇನ್ನೊಂದು ಶೋಧನೆ ತೊಗೊಂಡು ಬರ್ತಾನೆ ಸೈತಾನ. ಅದಕ್ಕೂ ಯೇಸು ಕ್ರಿಸ್ತ ಏನು ಉತ್ತರ ಕೊಟ್ಟರು ಅಂದರೆ, ಬರೆದಿದೆ, ಶಾಸ್ತ್ರದಲ್ಲಿ ಬರೆದಿದೆ, ಬರೆದಿರೋ ಪ್ರಕಾರ. ಮೂರನೇ ಶೋಧನೆ, ಅದಕ್ಕೂ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಬರೆದಿದೆ. ಸೊ 3 ಸಾರಿ ಸೈತಾನ ದೇವರ ವಚನವನ್ನು ಯೇಸು ಕ್ರಿಸ್ತ ಮೀರಲಿ ಅಂತ ಹೇಳಿ ಪ್ರೇರೇಪಣೆ ಮಾಡೋಕ್ಕೆ ಬಂದಿದ್ದವನು. 3 ಸಾರಿನೂ ಯೇಸು ಕ್ರಿಸ್ತ ಏನು ಹೇಳಿದ್ರು, ಅಲ್ಲಿ ಬರೆದಿದೆ, ನಾನು ಮಾಡೋದಿಲ್ಲ, ಅದರಲ್ಲಿ ಬರೆದಿದೆ, ನಾನು ಅದನ್ನು ಮಾಡೋದಿಲ್ಲ, ತಂದೆ ಬರೆದಿಲ್ಲ ಆ ಥರ ವಚನ ಪ್ರಕಾರ, ಸೊ ನಾನು ಮಾಡೋದಿಲ್ಲ. ಸೊ ನಿಮ್ಮ ಲೈಫಲ್ಲೂ ಕೂಡ ಅನೇಕ ಶೋಧನೆಗಳು, ನೀವು ದೇವರ ವಚನ ಓದಿದ್ರೆ ಬರೆದಿರೋ ಪ್ರಕಾರ ಅದರಲ್ಲೇ ನೀವು ಶೋಧನೆಗಳನ್ನ ಗೆಲ್ಬೋದು. ಸೈತಾನ ಹೇಳ್ತಾನೆ, ನೋಡಪ್ಪ ನೀನು ಹೆಂಡ್ತಿಗಿಂತ ಅವಳು ಚೆನ್ನಾಗಿದ್ದಾಳೆ ನೋಡೋದಕ್ಕೆ, ಸೊ ನೀನು ಅವಳನ್ನ ಮದುವೆ ಮಾಡ್ಕೋ, ನೀನು ಹೆಂಡ್ತಿನೇ ಬಿಟ್ಬಿಡು. ಇದು ದೇವರ ಪವಿತ್ರಾತ್ಮ ಹೇಳ್ಕೊಡೋ ವಿಷಯನ? ನಿಜವಾಗ್ಲೂ ಇಲ್ಲ. ಪವಿತ್ರಾತ್ಮ ಹೇಳೋದೇನು, ನೀನು ಹೆಂಡ್ತಿ ತಪ್ಪು ಮಾಡಿದ್ರು ನೀನು ಕ್ಷಮಿಸು, ಅವಳಿಗೋಸ್ಕರ ಪ್ರೇಯರ್ ಮಾಡು, ಮತ್ತೆ ಒಂದಾಗು. ಇದು ಪವಿತ್ರಾತ್ಮ ಹೇಳ್ಕೊಡೋದು. ಪವಿತ್ರಾತ್ಮ ಯಾವತ್ತೂ ತನ್ನ ವಚನಕ್ಕೆ, ದೇವರ ವಚನಕ್ಕೆ ವಿರೋಧವಾಗಿ ನಿಮ್ಮನ್ನು ಪ್ರೇರೇಪಣೆ ಮಾಡುವುದಿಲ್ಲ. ಇವಾಗ ನಾವು ಅಬ್ರಹಾಮನ ಬಗ್ಗೆ ಕೆಲವು ವಿಷಯ ಧ್ಯಾನ ಮಾಡೋಣ. ಸ್ಟಾರ್ಟಿಂಗಲ್ಲಿ 16ನೇ ಅಧ್ಯಾಯದಲ್ಲಿ ನೀವು ಓದಿರ್ತೀರ. ಸಾರಳು ಏನು ಹೇಳ್ತಾಳೆ ಅಂದರೆ, ಯೆಹೋವನು ನನಗೆ ಬಸವರಾಗುವುದಕ್ಕೆ ಮಾಡಿಲ್ಲ, ನೀನೇನು ಮಾಡು, ನನ್ನ ದಾಸಿಯಾದ ಹಾಗರಳಲ್ಲಿ ಹೋಗಿ ಮಲ್ಕೋ, ಅವಳ ಮೂಲಕ ನನಗೆ ಮಗು ಬೇಕು ಅಂತ ಹೇಳಿ ಸಾರಳು ಅಬ್ರಹಾಮನಿಗೆ ಸಜೆಷನ್ ಕೊಡ್ತಾ ಇದ್ದಾಳೆ. ಈ ಒಂದು ಸಜೆಷನ್ ಕೊಟ್ಟಿದ್ದು ಸಾರಳು. ದೇವ್ರು ಏನು ಹೇಳಿದರು ಅಬ್ರಹಾಮನಿಗೆ, ನಿನ್ನನ್ನು ಅನೇಕ ಜಾತಿಗಳಿಗೆ ತಂದೆಯನ್ನಾಗಿ ಮಾಡ್ತೀನಿ, ನಿನ್ನ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಕೊಟ್ಟಿದ್ದರು. ಅಬ್ರಹಾಮನಿಗೆ ನಂಬಿಕೆ ಇತ್ತು, ಆತನ ಮೂಲಕ ಸಂತತಿ ಆಗುತ್ತೆ, ಅಬ್ರಹಾಮ ಜನ್ಮ ಕೊಡ್ತಾನೆ ಮಗುಗೆ ಅಂತ ಹೇಳಿ ಅಬ್ರಹಾಮನಿಗೆ ಕಾನ್ಫಿಡೆನ್ಸ್ ಇತ್ತು. ಆದರೆ ಸಾರಳು ಯವನಸ್ಥೆಯಿಂದ ಆಕೆ ಬಂಜೆ, ಮಕ್ಕಳೇ ಆಗಿರಲಿಲ್ಲ ಅವಳಿಗೆ. ಸೊ ಸಾರಳು ಏನು ಹೇಳ್ತಾಳೆ, ನನಗಂತೂ ಮಕ್ಕಳಾಗಿಲ್ಲ, ನಿನಗಾಗುತ್ತೆ ಮಗು, ಸೊ ಹಾಗರಳ ಹತ್ರ ಹೋಗು, ಹಾಗರ ಮೂಲಕ ನನಗೆ ಮಗು ಬೇಕು ಅಂತ ಹೇಳಿ ಅಬ್ರಹಾಮನಿಗೆ ಸಜೆಷನ್ ಕೊಡ್ತಾಳೆ. ಅಬ್ರಹಾಮ ಈ ವಿಷಯದಲ್ಲಿ ದೇವ್ರನ್ನ ಎನ್ಕ್ವೈರ್ ಮಾಡೋದಿಲ್ಲ, ಪ್ರೇಯರ್ ಮಾಡೋದಿಲ್ಲ. ಸಾರಳು ಹೇಳಿದ ತಕ್ಷಣ ಆಕೆಯ ಮಾತಿಗೆ ಸಮ್ಮತಿಪಟ್ಟನು ಅಂತ ಹೇಳಿ 16ನೇ ಅಧ್ಯಾಯ ಆದಿಕಾಂಡದಲ್ಲಿ ಬರೆದಿದೆ. ಸಾರಳ ಮಾತಿಗೆ ಕಿವಿ ಕೊಟ್ಟು ಆಕೆ ಹೇಳಿದಂತೆ ಮಾಡಿದನು ಅಂತ ಹೇಳಿ ಬರೆದಿದೆ ಬೈಬಲಲ್ಲಿ. ಸೊ ಅದಾದಮೇಲೆ ರಿಸಲ್ಟ್ ಗೊತ್ತಾಯ್ತಲ್ಲ ಏನಾಯಿತು ಅಂತ. ಆಕೆ ಬಸರಾಗಿದ್ದ ತಕ್ಷಣ ಸರ್ವೆಂಟು ನೋಡಿ, ಸರ್ವೆಂಟು ಬಸರಾಗಿದ್ದ ತಕ್ಷಣ ಅವಳ ರಿಯಾಕ್ಷನ್ನೇ ಚೇಂಜ್ ಆಯಿತು, ಆ್ಯಟಿಟ್ಯೂಡೇ ಚೇಂಜ್ ಆಯಿತು. ಇವಾಗ ಆಕೆಯ ಓನರ್ನ ನೋಡಿ ಅವಳನ್ನ ತಾತ್ಸಾರ ಮಾಡ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಬಗ್ಗಿಸ್ಕೊಂಡಿದ್ಲು, ಹೇಳ್ದಂಗೆ ಕೇಳ್ತಾ ಇದ್ಲು. ಇವಾಗ ಸಾರಳು ಗರ್ಭಿಣಿ ಆಗಿಲ್ಲ, ನಾನು ಗರ್ಭಿಣಿಯಾಗಿದ್ದೀನಿ ಅಂತ ಹೇಳಿ ಆಕೆ ಹೆಚ್ಚಳ ಪಡ್ತಾ ಇದ್ದಾಳೆ. ಮತ್ತು ತನ್ನ ಓನರ್ನ
ಯಜಮಾನಿಯಾದ ಸಾರಳನ್ನ ತಾತ್ಸಾರ ಮಾಡ್ತಾ ಇದ್ದಾಳೆ, ಅಂದರೆ ಡಿಸ್ಪೈಸ್ ಮಾಡೋ ಥರ. ಅವಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅವಳು. ನೀನು ಮಗು ಹೆರೋಕ್ಕಾಗಿಲ್ಲ, ನಾನು ಮಗು ಹೆರ್ತಾ ಇದ್ದೀನಿ ಅಂತ ಹೇಳಿ ಸಾರಳನ್ನ ಕೆಳಗಡೆ ಹಾಕಿ ನೋಡ್ತಾ ಇದ್ದಾಳೆ. ಇದು ಯಾವ ಓನರ್ಗೂ ಇಷ್ಟ ಆಗಲ್ಲ. ಇಷ್ಟು ದಿವಸ ನನ್ನ ಕೈ ಕೆಳಗಡೆ ತಗ್ಗಿಸ್ಕೊಂಡಿದ್ದವಳು ಮೆರಿತಾವಳೆ ಅಂತ ಹೇಳಿ ಸಾರಳಿಗೆ ಕೋಪ ಬರುತ್ತೆ. ಅದು ಇಷ್ಟ ಆಗಿಲ್ಲ. ಈ ಥರ ಸರ್ವೆಂಟ್ಸ್ ಬಿಹೇವ್ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಸೊ ಆವಾಗ ಸಾರಳಿಗೆ ಇಷ್ಟ ಆಗದಿರ ಏನು ಮಾಡ್ತಾಳೆ, ಬಂದ್ಬಿಟ್ಟು ಅಬ್ರಾಮನಿಗೆ ಹೇಳ್ತಾಳೆ, ನನ್ನ ತಪ್ಪು ನಿನ್ನ ಮೇಲೆ ಇರಲಿ, ನನಗೂ ನಿನಗೂ ದೇವರ ನ್ಯಾಯ ತೀರಿಸಲಿ ಅಂತ ಹೇಳಿ ಆಕೆಗೆ ಬೇಸರಗೊಂಡು ಅಬ್ರಾಮನ ಹತ್ರ ಬಂದು ಮಾತಾಡ್ತಾಳೆ. ನೋಡ್ದ ಅವಳು ನನ್ನ ಯಾವ ರೀತಿ ಇನ್ಸಲ್ಟ್ ಮಾಡ್ತಾ ಇದ್ದಾಳೆ, ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಅವಳು, ನನಗೆ ಅವಮಾನ ಆಗ್ತಾಯಿದೆ ಅಂತ ಹೇಳಿ ಅಬ್ರಾಮನ ಹತ್ರ ಬಂದು ಹೇಳ್ತಾಳೆ. ಆವಾಗ ಅಬ್ರಾಮ ಹೇಳ್ತಾನೆ, ಅವಳು ನಿನ್ನ ದಾಸಿ, ನಿನ್ನ ಕೈಯಲ್ಲಿದ್ದಾಳೆ, ನಿನಗಿಷ್ಟ ಬಂದಂತೆ ಮಾಡು ಅಂತ ಹೇಳ್ತಾಳೆ. ಆವಾಗ ಬಹಳ ಹಿಂಸೆ ಕೊಡ್ತಾಳೆ. ಅವಳನ್ನ ಬಾಧಿಸಿದಳು, ಸಾರಳು ಹಾಗರಳನ್ನು ಬಾಧಿಸಿದಳು ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಆ ಬಾಧೆ ತಡ್ಕೊಳಕ್ಕಾಗ್ದಿರ ಹಾಗರಳು ಅಬ್ರಾಮನ ಮನೆ ಬಿಟ್ಟು ಓಡೋಗ್ತಾಳೆ. ಅದಾದಮೇಲೆ ಮುಂದೆ ನೆಕ್ಸ್ಟು ದೇವ್ರು ಮಾತಾಡಿ ಮತ್ತೆ ವಾಪಸ್ ಬರ್ತಾಳೆ ಅಂತ ಇಟ್ಕೊಳ್ಳಿ. ನಾನು ಆ ಡೀಟೇಲ್ಗೆ ಹೋಗ್ತಾ ಇಲ್ಲ. ಇವಾಗ 2 ವಿಷಯ ತಿಳ್ಕೊಳ್ಳೋಣ. ಫಸ್ಟು ಸಾರಳು ಹೇಳ್ತಾ ಇದ್ದಾಳೆ, ನನಗೆ ಮಕ್ಕಳಾಗಿಲ್ಲ, ನೀನು ನನ್ನ ದಾಸಿಯ ಮೂಲಕ ಮಗು ಮಾಡ್ಕೋ. ಇದು ಸಾರಳು ಕೊಟ್ಟಿದ್ದ ಸಜೆಷನ್ನು. ಅಬ್ರಾಮ ಅದಕ್ಕೆ ಸಮ್ಮತಿ ಪಟ್ಟನು ಅಂತ ಇದೆ. ಅದಾದಮೇಲೆ ರಿಸಲ್ಟ್ ಚೆನ್ನಾಗಿಲ್ಲ. ರಿಸಲ್ಟು ಯಾರೂ ಇಷ್ಟಪಡದೇ ಇರೋವಂಥ ರಿಸಲ್ಟು, ಎಲ್ಲರಿಗೂ ತೊಂದರೆ ತಗೊಬರುವಂಥ ರಿಸಲ್ಟ್ ಆಗೋಯ್ತಲ್ಲಿ. ಸೊ ಸಾರಳಿಗೂ ಇಷ್ಟ ಆಗಿಲ್ಲ. ಅಬ್ರಾಮ ನೋಡಿ ಹೆಂಡತಿ ಬಂದು ಚಾಡಿ ಹೇಳೋದು ಅವನಿಗೂ ಇಷ್ಟ ಆಗದೇ ಇರೋ ಒಂದು ಸಂಗತಿಗಳು. ಸೊ ರಿಸಲ್ಟು ಒಳ್ಳೆ ರೀತಿಯಾಗಿ ಬಂದಿಲ್ಲ. ಯಾಕೆ ಅಂತಂದರೆ ಸಾರಳು ಕೊಟ್ಟಿರೋ ಸಜೆಷನ್ ಇದು. ಸೊ ಇದನ್ನು ನೋಡ್ಬಿಟ್ಟು ಕೆಲವ್ರು ಏನಂತಾರೆ, ನೋಡಿದ್ರಾ ಬೈಬಲಲ್ಲಿ ಈ ರೀತಿ ಬರೆದಿದೆ, ನೀವು ನಿಮ್ಮ ಹೆಂಡತಿ ಹೇಳೋ ಮಾತನ್ನು ಯಾರೂ ಕೇಳಬಾರ್ದು ಅಂತ ಹೇಳಿ ಡಾಕ್ಟ್ರನ್ಸ್ ಕೂಡ ಪ್ರೀಚ್ ಮಾಡೋ ಥರ ಇದ್ದಾರೆ. ಸಾರಳು ಕೊಟ್ಟಿದ್ದ ಸಜೆಷನ್ ತಪ್ಪು, ಸಾರಳು ಈ ರೀತಿ ಕೊಡಬಾರ್ದಾಗಿತ್ತು. ಅದಕ್ಕೆ ನೀವು ಯಾರು ಎಲ್ಲ ಗಂಡಸರೇ ಕೇಳಿಸ್ಕೊಳ್ಳಿ, ಪುರುಷರೇ ಕೇಳಿಸ್ಕೊಳ್ರಿ, ನಿಮ್ಮ ಹೆಂಡತಿ ಹೇಳೋ ಮಾತನ್ನು ಕೇಳಬೇಡಿ ಅಂತ ಹೇಳಿ ಡಾಕ್ಟ್ರಿನು ಇದ್ರ ಪ್ರಕಾರ ನಾವು ಪ್ರೀಚ್ ಮಾಡೋಕ್ಕಾಗತ್ತಾ? ಕೆಲವ್ರು ಮಾಡ್ತಾರೆ. ಹೆಂಡತಿ ಹೇಳೋ ಮಾತು ಕೇಳಿಸ್ಕೊಳ್ಬಾರ್ದು ಅಂತಂದರೆ ಈ ಒಂದು ವಚನ ತೆಗೆದು ತೋರಿಸ್ತಾರೆ. ನೋಡ್ದ ಸಾರಳು ಕೊಟ್ಟಿರೋ ಸಜೆಷನ್ ಪ್ರಕಾರ ಅಬ್ರಾಮ ಮಾಡಿದ್ದಕ್ಕೆ ಸರಿಯಾಗಿ ಬಂದಿಲ್ಲ ರಿಸಲ್ಟು, ಎಲ್ಲ ತಪ್ಪಾಗೋಯ್ತು, ಮನೇಲಿ ಪ್ರಾಬ್ಲಮ್ ಆಗೋಯ್ತು ಸಾರಳು ಕೊಟ್ಟಿದ್ದಕ್ಕೆ. ಸೊ ಅದಕ್ಕೆ ಯೂನಿವರ್ಸಲ್ ಆಗಿ ಯಾವ ಗಂಡನೂ ತನ್ನ ಹೆಂಡತಿ ಹೇಳಿರೋ ಮಾತು ಕೇಳಬಾರ್ದು ಅಂತ ಹೇಳಿ ಪ್ರೀಚ್ ಮಾಡೋಕ್ಕಾಗುತ್ತಾ? ಇಲ್ಲ. ಇದೆಲ್ಲ ಈ ಒಂದು ವಚನದ ಒಂದು ಬೋಧನೆ. ಇದನ್ನು ಇನ್ನೊಂದು ವಚನ ಕೂಡ ಓದಿ ಅದನ್ನು ತಿಳ್ಕೊಂಡು ಆಮೇಲೆ ಡಿಸೈಡ್ ಮಾಡೋಣ, ಹೆಂಡತಿ ಮಾತಾ ಗಂಡನ ಮಾತಾ ಅಂತ. ಇನ್ನೊಂದು ಕಡೆ ಹೋಗೋಣ. ಆದಿಕಾಂಡ 21ನೇ ಅಧ್ಯಾಯ 9ನೇ ವಚನದಿಂದ 21:9. ಆದರೆ ಐಗುಪ್ತಳಾದ ಹಾಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಳು ಕಂಡು ಅಬ್ರಹಾಮನಿಗೆ, ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಈ ದಾಸಿಯ ಮಗನು ನನ್ನ ಮಗನಾದ ಈಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು. ಇವಾಗ ಸಾರಳಿಗೆ ಆಲ್ರೆಡಿ ಈಸಾಕನನ್ನು ಕೊಟ್ಟು ದೇವರ ಆಶೀರ್ವಾದ ಮಾಡಿದ್ದಾರೆ. ಈಸಾಕ ಹುಟ್ಟಿದ್ದಾನೆ. ಇವಾಗ ಈಸಾಕ ಎಲ್ಲಿದ್ದಾನೆ, ಪಕ್ಕದಲ್ಲಿ ಇಷ್ಮಾಯಲ್ ಇದ್ದಾನೆ. ಇಷ್ಮಾಯಲ್ಗೂ ಮತ್ತು ಈಸಾಕ ಒಂದೇ ರೀತಿಯಾಗಿ ಅವ್ರು ಇರಬಾರ್ದು ಅಂತ ಹೇಳಿ ಸಾರಳು ಅನ್ಕೊತಾ ಇರೋದು. ಬಾಧ್ಯಸ್ಥ ಬಂದ್ಬಿಟ್ಟು ನನ್ನ ಮಗ ಅಂದರೆ ಹೇರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಆಸ್ತಿಯೆಲ್ಲ ಹೊಟ್ಟೆಲೊಟ್ಟಿರೋ ಮಕ್ಳಿಗೆ ಹೋಗಬೇಕು. ಸೊ ಬಾಧ್ಯಸ್ಥನಾಗಿರ್ಬೇಕಾಗಿರೋದು ಈಸಾಕ. ಇಷ್ಮಾಯಲು ನನ್ನ ದಾಸಿಯ ಮಗನಾದ ಇವನು ನನ್ನ ಮಗನೊಂದಿಗೆ ಬಾಧ್ಯಸ್ಥನಾಗಬಾರದು ಅಂತ ಹೇಳಿ ಸಾರಳು ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾಳೆ. ಸೊ ಇದು ಈ ಸಮಯದಲ್ಲಿ ಅಬ್ರಾಮನಿಗೆ ಈ ಸಜೆಷನ್ ಇಷ್ಟ ಆಗಿಲ್ಲ. ಫಸ್ಟ್ ಸಜೆಷನ್ ಅವನು ಓಕೆ ಅಂತ ಹೇಳಿ ಮಾಡ್ದ, ಹಾಗರಳ ಹತ್ರ ಹೋಗಿ ಮಲ್ಕೊ ಅಂದಿದ ತಕ್ಷಣ ಇಮಿಡಿಯೇಟಾಗಿ ಹೋಗಿ ಮಾಡ್ದ. ಆದರೆ ಇಲ್ಲಿ ದಾಸಿಯನ್ನು ಹೊರಗಡೆ ಹಾಕು, ಇವರಿಬ್ಬರನ್ನು, ಹಾಗರಳನ್ನು ಅವನ ಮಗನನ್ನು ಇಬ್ಬರನ್ನು ಹೊರಗಡೆ ಹಾಕು, ಇವರಿಬ್ಬರು ಒಂದೇ ಬಾಧ್ಯಸ್ಥರಲ್ಲ, ಬೇರೆ ಬೇರೆ. ಯಜಮಾನಿಯ ಮಗ ಮತ್ತು ಕೆಲಸ ಮಾಡೋಳ ಮಗ, ದಾಸಿಯ ಮಗ ಒಂದೇ ಅಲ್ಲ ಅಂತ ಹೇಳ್ತಿದ್ದಾಳೆ. ಇದನ್ನು ನೋಡಿ ಅನೇಕರು ಡಿಸ್ಕ್ರಿಮಿನೇಷನ್ ಅಂತ ಕೂಡ ಅನ್ಕೋಬೋದು. ಆದರೆ ಈ ವಿಷಯದಲ್ಲಿ ದೇವರೇನು ಹೇಳ್ತಾರೆ? ಅಬ್ರಾಹ್ಮನಿಗೆ ಇಷ್ಟ ಆಗಿಲ್ಲ ಇದು ಸಾರಳು ಹೇಳಿದ್ದು. ಆಕೆಯನ್ನು ಹೊರಗಡೆ ಹಾಕು ಅಂದಿದ ತಕ್ಷಣ ಮಗನ ನಿಮಿತ್ತ ಆತನಿಗೆ ಬೇಸರವಾಗ್ತಿದೆ. ಹೇಗೆ ನಾನು
13 ವರ್ಷ ಸಾಕಿದ್ದೀನಿ, ಮೊದಲನೇ ಮಗ ಇವನು ನನಗೆ, ಇವನ್ನ ಹೇಗೆ ಹೊರಗಡೆ ಹಾಕೋದು ಅಂತ ಹೇಳಿ ಅವನ ಕಣ್ಣಿಗೆ ಅದು ಬಹು ದುಃಖ ತಗೊಂಡು ಬರುವಂಥ ವಿಷಯ. ಸೊ ಇವನು ಇವಾಗ ರೆಡಿ ಇಲ್ಲ ಅಬ್ರಾಮ ಇದನ್ನು ವಿಧೇಯರಾಗೋದಕ್ಕೆ. ಸೊ ದುಃಖದಲ್ಲಿದ್ದಾನೆ, ಏನು ಮಾಡೋದು ಅಂತ ಇವಾಗ ಅನ್ಕೊತಾ ಇದ್ದಾನೆ. ಆವಾಗ ದೇವ್ರು ಏನು ಹೇಳ್ತಾರೆ ನೋಡಿ, ಇಲ್ಲಿ ವಚನ 12ನೇ ವಚನ 21-12. ಆದರೆ ದೇವರು ಅವನಿಗೆ, ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರೆಕರೆಯಾಗಬಾರದು, ಸಾರಳು ಹೇಳಿದಂತೆಯೇ ಮಾಡು, ಈಸಾಕನಿಂದ ಹುಟ್ಟಿದವರೇ ನಿನ್ನ ಸಂತತಿ ಅನಿಸಿಕೊಳ್ಳುವರು. ಏನು ಹೇಳ್ತಾ ಇದ್ದಾರೆ ದೇವರಿಲ್ಲಿ? ಹೆಂಡತಿ ಮಾತನ್ನು ಕೇಳು ಅಂತ ಇದ್ದಾರೆ. ಸೊ ಅಗೇನ್ ಈ ಒಂದು ವಚನ ಕೂಡ ತಗೊಂಡು ಎಲ್ಲ ಹೆಂಡತಿದಿರು ಏನು ಹೇಳ್ತಾರೋ ಕೇಳಬೇಕು ಅಂತ ಹೇಳಿ ಕೂಡ ನಾವು ಡಾಕ್ಟ್ರಿನ್ ಪ್ರೀಚ್ ಮಾಡೋಕ್ಕಾಗೋದಿಲ್ಲ. ಇವಾಗ ನೋಡಿ, ಇದೇ ಮನೆ ವಿಷಯಗಳಲ್ಲಿ ಬರೋ ಪ್ರಾಬ್ಲಮ್ಮು. ಹೆಂಡತಿ ಹೇಳ್ದಂಗೆ ಕೇಳಬೇಕಾ ಇಲ್ಲ ಗಂಡ ಹೇಳ್ದಂಗೆ ಕೇಳಬೇಕಾ? ಅನೇಕ ಕಡೆ ಹೆಂಡತಿ ಏನು ಹೇಳ್ತಾರೆ, ನಾನು ಹೇಳೋದೇ ಮಾಡಬೇಕು ಹೇಳ್ತಾರೆ. ಕೆಲವು ವಿಷಯದಲ್ಲಿ ಗಂಡ ನಾನು ಹೇಳೋದೇ ನೀನು ಮಾಡಬೇಕು. ಸೊ ಯಾರಾದರೂ ಆರ್ಗ್ಯುಮೆಂಟ್ ಗೆದ್ದರೆ ನಾನು ಗೆದ್ದೆ ನೀನು ಸೋತೆ, ಒಂದು ವೇಳೆ ಹೆಂಡತಿ ಆರ್ಗ್ಯುಮೆಂಟ್ ಗೆದ್ದರೆ ನಾನು ಗೆದ್ದೆ ನೀನು ಸೋತೆ ಅಂತ ಹೇಳ್ತಾರೆ. ನೋಡಿ, ಒಂದು ಸಾರಿ ಅಬ್ರಾಮ ಕೇಳ್ದ, ಎರಡನೇ ಸಾರಿ ದೇವರು ಹೇಳ್ತಿದ್ರೆ ಕೇಳು ಅಂತ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ವಚನಗಳ ಪ್ರಕಾರ. ಯಾಕೆ ಹೆಂಡತಿ ಮಾತು ಕೇಳಬೇಕಾ ಗಂಡನ ಮಾತು ಕೇಳಬೇಕಾ? ಇದು ದೊಡ್ಡ ಆರ್ಗ್ಯುಮೆಂಟ್ ರೀ ಮನೆ ವಿಷಯಗಳಲ್ಲಿ ಬರಬೇಕಾದ್ರೆ. ಹೆಂಡತಿ ಮಾತು ನಡೀತಾ ಗಂಡನ ಮಾತು ನಡೀತಾ ಮನೆಯಲ್ಲಿ ಅಂತ ಹೇಳಿ ಇದು ಬಹಳ ಕನ್ಫ್ಯೂಸ್ ತೊಗೊಂಡು ಬರುವಂಥ ವಿಷಯ. ಹಂಗಂದ್ರೆ ಯಾರ ಮಾತು ಕೇಳಬೇಕು? ಮೊದಲು ಸಾರಾಳು ಹೇಳಿ ತಪ್ಪು, ಆಕೆ ಹೇಳಿರಬಾರ್ದಾಗಿತ್ತು, ದಾಸಿಯಲ್ಲಿ ಹೋಗಿ ಮಲ್ಕೋ ಅಂತ ಹೇಳಿ. ಎರಡನೇ ಸಾರಿ ಹೇಳ್ತಿದ್ದಾಳೆ ದಾಸಿಯ ಮಗನನ್ನು ಕಳಿಸು. ಇದು ನೋಡಿ, ಮೊದಲನೇ ಸಾರಿ ಆಕೆ ಹೇಳಿದ ತಪ್ಪು, ಎರಡನೇ ಸಾರಿ ಆಕೆ ಹೇಳಿದ್ದು ಕರೆಕ್ಟು. ಇವಾಗ ಹೇಳ್ತಿದ್ದಾರೆ ದೇವರು, ನಿನ್ನ ಹೆಂಡತಿ ಹೇಳ್ದಂಗೆ ಮಾಡು ಅಂದರೆ ಹೇಳಿ. ಎಲ್ಲ ಹೆಂಡತಿದಿರು ಕೊಡೋ ಸಜೆಷನ್ಸು ಕರೆಕ್ಟಾಗಿರೋದಿಲ್ಲ, ಮತ್ತು ಎಲ್ಲ ಗಂಡಂದಿರು ಕೊಡೋವಂಥ ಸಜೆಷನ್ಸು ಕರೆಕ್ಟಾಗಿರಲ್ಲ. ಆದರೆ ಯಾವುದು ಕರೆಕ್ಟ್ ಯಾವುದು ತಪ್ಪು, ಯಾವುದು ಕರೆಕ್ಟ್ ಯಾವುದು ತಪ್ಪು ಅಂತಂದರೆ ಅದು ಮೊದಲು ದೇವರ ವಚನದ ಪ್ರಕಾರ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡಬೇಕು. ಗಂಡನ ಮಾತು ಗೆಲ್ಲೋದು ಹೆಂಡತಿ ಮಾತು ಗೆಲ್ಲೋದಲ್ಲ. ದೇವರ ವಚನ ಏನು ಹೇಳುತ್ತೆ? ದೇವರು ಯಾಕೆ ಸಾರಾಳು ಹೇಳ್ದಂಗೆ ಕೇಳು ಅಂತ ಇದ್ದಾರೆ ಇಲ್ಲಿ ಅಂತಂದರೆ, ಈಸಾಕನಲ್ಲಿ ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ದೇವರು ಮೊದಲೇ ಅಬ್ರಾಹ್ಮನಿಗೆ ವಾಗ್ದಾನ ಕೊಟ್ಟಿದ್ರು. ನಿನ್ನ ಸಂತತಿ ಅಂತಂದರೆ ದೇವರು ಅಬ್ರಾಹ್ಮನಿಗೆ ಸಂತತಿ ಯಾರ ಮೂಲಕ ಕೊಡೋದು? ಇನ್ನೊಬ್ಬ ಸ್ತ್ರೀಯಿಂದ ಕೊಡ್ತಾರಾ? ಹೆಂಡತಿಯಾಗಿರುವಂಥ ಒಡಂಬಡಿಕೆಯ ಪಾರ್ಟ್ನರ್, ಕವನೆಂಟ್ ಪಾರ್ಟ್ನರ್ ಆಗಿರುವಂಥ ಸಾರಾಳಿಂದನೇ ದೇವರು ಮಗು ಕೊಡೋದು. ಆದರೆ ಇವ್ರಿಗೆ ಅರ್ಜೆಂಟ್ ಬೇಗ ಬೇಕು ಮಗು ಅಂತ ಹೇಳಿ ಹಾಗರಳ ಮೂಲಕ ಮಾಡಿಕೊಂಡ್ರು. ಸೊ ಇವ್ರಿಗೆ ಅರ್ಜೆಂಟ್ ಆಗಿರೋ ಪ್ರಕಾರ ಇವ್ರ ಶಾರೀರದಲ್ಲಿ ಮಾಡ್ಕೊಂಡಿರೋ ಮಗುನ ದೇವರು ಆಶೀರ್ವಾದ ಮಾಡೋದಿಲ್ಲ. ಯಾಕೆ ಅಂತಂದರೆ ಒಡಂಬಡಿಕೆ ಹೆಂಡತಿ ಜೊತೆ ಹುಟ್ಟುವಂಥ ಮಗುನೇ ದೇವರು ಒಪ್ಕೊಳ್ಳೋದು. ಅಬ್ರಾಹ್ಮನಿಗೆ ಹೆಂಡತಿ ಯಾರು? ಸಾರಯಳು. ಸೊ ಸಾರಯಳ ಮೂಲಕ ಹುಟ್ಟಿರುವಂಥ ಮಗುನೇ ಆಶೀರ್ವಾದದ ಮಗು. ಅಬ್ರಾಹ್ಮನ ಸಂತತಿನ ಆಶೀರ್ವಾದ ಮಾಡಿದ್ದು ದೇವರು ಈಸಾಕನಿಂದಲೇ. ಇಷ್ಮಾಯಲ್ನ ಕೂಡ ದೇವರು ಆಶೀರ್ವಾದ ಮಾಡ್ತಾರೆ, ಆದರೆ ವಾಗ್ದಾನದ ಮಗನಾಗಿ ಇಷ್ಮಾಯಲ್ನ ದೇವರು ಆಶೀರ್ವಾದ ಮಾಡಿಲ್ಲ. ಇಷ್ಮಾಯಲ್ಗೆ ದೇವರು ಅನೇಕ ಆಸ್ತಿ, ಅಂತಸ್ತು, ಹೆಸರು ಎಲ್ಲ ಕೊಟ್ಟರು ದೇವರು ಇಷ್ಮಾಯಲನಿಗೂ, ಯಾಕಂದರೆ ಅಬ್ರಾಹ್ಮನ ಸಂತತಿ ಅಂತ. ಆದರೆ ವಾಗ್ದಾನದ ಮಗ ಇಷ್ಮಾಯಲ್ನ ದೇವರು ಮಾಡಿಲ್ಲ. ವಾಗ್ದಾನದ ಮಗ ಯಾರು ಅಂದರೆ ಈಸಾಕ. ಈಸಾಕನಲ್ಲೇ ಅಬ್ರಾಹ್ಮನ ಸಂತತಿ ಆಶೀರ್ವದಿಸಲ್ಪಡಬೇಕು. ಈ ವಿಷಯದಲ್ಲಿ ಸಾರಾಳು ಕರೆಕ್ಟು. ಯಾಕೆಂದರೆ ಆಕೆ ದೇವರ ವಚನ ಪ್ರಕಾರ ಮಾತಾಡ್ತಾ ಇದ್ದಾಳೆ, ಅದಕ್ಕೆ ಕರೆಕ್ಟು. ಸಾರಾಳ ವಾಯ್ಸ್ ಅಲ್ಲ, ಅಬ್ರಾಹ್ಮನ ವಾಯ್ಸ್ ಅಲ್ಲ, ದೇವರ ವಚನ ಪ್ರಕಾರ ಯಾರು ಸಜೆಷನ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಈ ವಿಷಯದಲ್ಲಿ ಆರ್ಗ್ಯುಮೆಂಟ್ ಆಗಿರಬೇಕಾದ್ರೆ ಗಂಡ ಗೆಲ್ತಾಳೆ ಹೆಂಡತಿ ಗೆಲ್ತಾಳೆ ಅನ್ನೋದಲ್ಲ. ದೇವರ ವಚನ ಏನು ಹೇಳುತ್ತೋ ದೇವರ ವಚನ ಜಯಿಸಬೇಕು ಮನೆಯಲ್ಲಿ. ದೇವರ ವಚನ ಫೈನಲ್ ಆಗಿರಬೇಕು ಮನೆಯಲ್ಲಿ. ನೀನು ಗೆದ್ದೆ ನಾನು ಸೋತೆ, ನಾನು ಸೋತೆ ನೀನು ಗೆದ್ದೆ ಅಂತ ಹೇಳಿ ನಗಾಡಿ ಹಾಸ್ಯ ಮಾಡುವಂಥ ವಿಷಯಗಳಲ್ಲ ಇದು. ಮನೆಯಲ್ಲಿ ಕುಟುಂಬದಲ್ಲಿ ಸಮಾಧಾನಗಳು ಬೇಕು ಅಂತಂದರೆ, ಒಂದು ಕುಟುಂಬ ಕಟ್ಟಬೇಕು ಅಂತಂದರೆ, ಒಂದು ಫ್ಯಾಮಿಲಿ ಕಟ್ಟಬೇಕು ಅಂತಂದರೆ, ಮಕ್ಕಳ ಲೈಫ್ನ ಕಟ್ಟಬೇಕು ಅಂದರೆ, ಮತ್ತು ಬಿಸ್ನೆಸ್ನ ಕಟ್ಟಬೇಕು ಅಂದರೆ ಎಲ್ಲದಕ್ಕೂ ದೇವರ ವಚನ ಫೌಂಡೇಶನ್. ದೇವರ ವಚನ ಫೌಂಡೇಶನ್ ಆಗಿ ನಿಮ್ಮ ಹೃದಯದಲ್ಲಿ ನೀವು ಇಟ್ಕೊಳ್ಳೋವಾಗ ದೇವರು ಅದರ ಪ್ರಕಾರ ನಡೆಸ್ತಾರೆ.
ನೋಡಿ, ಸಾರಳು ಹೇಳಿದ್ಲು, ಈ ದಾಸಿಯನ್ನು ಕಳಿಸು. ಎಲ್ಲಿಂದ ಬಂತು ಆಕೆಗೆ ಆ ಸಜೆಷನ್ನು? ದೇವರು ವಹಿಸಿದ್ದು, ದೇವರು ಹೇಳ್ಕೊಟ್ಟಿದ್ದು, ಎಕ್ಸ್ಟ್ರಾ ಇದು. ಆ ವಾಗ್ದಾನದಲ್ಲಿ ಇರಲಿಲ್ಲ, ಆದರೆ ಆ ವಾಗ್ದಾನದ ಪ್ರಕಾರ ಡಿಸಿಷನ್ಸ್ ತೊಗೊತಾ ಇದ್ದಾರೆ. ಇವಾಗೂ ಅಷ್ಟೇ ನಮ್ಮ ಲೈಫಲ್ಲಿ ಎಲ್ಲ ಎಕ್ಸ್ಟ್ರಾ ಹೆಲ್ಪು ಬೈಬಲಲ್ಲಿ ಕೊಟ್ಟಿಲ್ಲ ನಮಗೆ. ಫಾರ್ ಎಕ್ಸಾಂಪಲ್, ದೇವರು ಪ್ರಿನ್ಸಿಪಲ್ಸ್ನ, ದೇವರ ವಾಕ್ಯಗಳನ್ನು ನಮಗೆ ಲೈಫ್ಗೆ ಏನು ಬೇಕು ಎಲ್ಲ ಆಧಾರವಾಗಿ ಕೊಟ್ಟಿದ್ದಾರೆ. ಆದರೆ ಫುಲ್ ಡೀಟೇಲು ಪ್ರತಿಯೊಬ್ಬೊಬ್ಬ ಮನುಷ್ಯ ವಿಷಯದಲ್ಲಿ ಏನು ಡಿಸಿಷನ್ಸ್ ತೊಗೊಳ್ಬೇಕು ಅಂತ ಹೇಳಿ ಫುಲ್ ಡೀಟೇಲ್ ಇಲ್ಲ ಬೈಬಲಲ್ಲಿ. ಇವಾಗ ದೇವರು ಹೇಳ್ತಾರೆ ವಿಶ್ವಾಸಿನ ಮದುವೆ ಆಗಬೇಕು ಅಂತ ಹೇಳಿ ಬೈಬಲಲ್ಲಿ ಬರೆದಿರೋದು. ಸೊ ಇದನ್ನು ಯಾರನ್ನ ಮದುವೆ ಆಗಬೇಕು? ಯಾವ ವಿಶ್ವಾಸಿ? ಅನೇಕ ವಿಶ್ವಾಸಿಗಳಿದ್ದಾರೆ. ಸೊ ಯಾವ ವಿಶ್ವಾಸಿ ಅಂತ ಹೇಳಿ ಪ್ರೇಯರ್ ಮಾಡಿ ಅವ್ರು ಯಾರು ಅಂತ ಹೇಳಿ ತಿಳ್ಕೊಬೇಕು. ಅದಕ್ಕೆ ಪವಿತ್ರಾತ್ಮನ ಸಹಾಯ ಬೇಕು. ಇವಾಗ ಇನ್ನೊಂದು ವಿಷಯ ಹೇಳಿ ಬೇಗ ಮುಗಿಸ್ತೀನಿ. ನಾನು ಬ್ಯಾಂಗ್ಳೂರಲ್ಲಿರಬೇಕಾದ್ರೆ ಒಬ್ಬ ವಿಶ್ವಾಸಿ, ದೇವ್ರ ಸೇವಕರಲ್ಲ, ವಿಶ್ವಾಸಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಆ ವಿಶ್ವಾಸಿ ಇನ್ನೊಬ್ಬ ಅವಿಶ್ವಾಸಿ ಜೊತೆ ಹೋಗಿ ಇಬ್ಬರು ಪಾರ್ಟ್ನರಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ವಿಶ್ವಾಸಿನೂ ಇನ್ವೆಸ್ಟ್ ಮಾಡಿದ್ದಾರೆ ದುಡ್ಡು, ಈ ಕಡೆ ಅವಿಶ್ವಾಸಿನೂ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ವಿಶ್ವಾಸಿ ಬಂದು ನಮ್ಮ ಪಾಸ್ಟ್ರ್ ಹತ್ರ, ಪಾಸ್ಟ್ರೇ ನಮ್ಮ ಬಿಸ್ನೆಸ್ನ ಈ ರೀತಿ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಬಂದು ನೀವು ಪ್ರೇಯರ್ ಮಾಡಿ ಅಂದರು. ಅವ್ರು ಪಾಸ್ಟ್ರು ಎನ್ಕ್ವೈರ್ ಮಾಡಿದ್ರು, ಏನು ಬಿಸ್ನೆಸ್ಸು ಹೇಗೆ ಅಂತ ಹೇಳಿ. ಎನ್ಕ್ವೈರ್ ಮಾಡಾದ್ಮೇಲೆ ವಿಶ್ವಾಸಿ ಅವಿಶ್ವಾಸಿ ಇಬ್ಬರು ಎಜ್ಜೋಡಾಗಿ ಮಾಡ್ತಾಯಿದ್ದೀವಿ ಈ ಬಿಸ್ನೆಸ್ಸು ಅಂತ ಹೇಳುವಾಗ ಪಾಸ್ಟ್ರು ಇಮಿಡಿಯೇಟಾಗಿ ಅಂದರು, ನಾನು ಬರೋದಿಲ್ಲ, ನಾನು ಆ ಬಿಸ್ನೆಸ್ಗೆ ಪ್ರೇಯರ್ ಮಾಡಲ್ಲ ಅಂದರು. ನನಗಿದು ಕೇಳಿಸ್ಕೊಂಡು ಬಹಳ ಆಶ್ಚರ್ಯವಾಯಿತು. ಏನಪ್ಪ ಪಾಸ್ಟ್ರು ಬಿಸ್ನೆಸ್ ವಿಷಯದಲ್ಲಿ ಪ್ರೇಯರ್ ಮಾಡಲ್ಲ ಅಂತ ಇದ್ದಾರೆ. ಈ ವಿಶ್ವಾಸಿ ಕೋಪ ಬಂದಿದೆ ಇಲ್ಲ ಆಲ್ರೆಡಿ, ಪಾಸ್ಟ್ರು ಬರೋದಿಲ್ಲ, ಪ್ರೇಯರ್ ಮಾಡೋದಿಲ್ಲ ಅಂತ. ಆ ಪಾಸ್ಟ್ರು ನೋಡಿ ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಅವ್ರು ಏನಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ಅವ್ರು ಮಾಡಿದ್ದು ಕರೆಕ್ಟು. ಹೇಗೆ ಕರೆಕ್ಟು ಅಂದರೆ ದೇವರ ವಚನದ ಪ್ರಕಾರ ಅವ್ರು ಕರೆಕ್ಟು. ಏನು ಹೇಳಿದ್ದಾರೆ? 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಆ ಒಂದು ವಚನ ಓದಿ ದಿನ ಮುಗಿಸೋಣ. 2 ಕೊರಿಂಥ 6ನೇ ಅಧ್ಯಾಯ 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡರಾಗಬೇಡಿರಿ. ಅಂದರೆ ಕ್ರಿಸ್ತ ನಂಬಿಕೆ ಇಲ್ಲದವ್ರ ಜೊತೆ ಹೋಗಿ ಇಜ್ಜೋಡಾಗೋದು. ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಜ್ಜೋಡಾಗೋದು. ಒಬ್ಬ ಅವಿಶ್ವಾಸಿ ವಿಶ್ವಾಸಿನ ಮದುವೆ ಆಗೋದು ಅಂತಂದರೆ ಇಜ್ಜೋಡಾಗೋದು, ಅಂದರೆ ಪಾರ್ಟ್ನರ್ಸ್ ಆಗೋದು. ಸೊ ಇದು ಆಲ್ರೆಡಿ ಬೈಬಲಲ್ಲಿ ಬರೆದಿರೋ ಒಂದು ಕ್ಲಿಯರ್ ಸತ್ಯ. ಇಷ್ಟು ಬರೆದಾದ್ಮೇಲೆ ಇದಕ್ಕೆ ವಿರೋಧವಾಗಿ ಮಾಡೋದನ್ನು ದೇವರ ಆಶೀರ್ವಾದ ಮಾಡಿ ಅಂತ ಹೇಳಿ ನಾವು ಪ್ರೇಯರ್ ಮಾಡೋಕ್ಕಾಗುತ್ತಾ? ಒಬ್ಬ ವಿಶ್ವಾಸಿ ಅವಿಶ್ವಾಸಿನ ಮದುವೆ ಆಗೋದಕ್ಕೆ ಇಷ್ಟಪಟ್ಟರೆ ದೇವರೇ ನಮ್ಮ ಮದುವೆನ ಆಶೀರ್ವಾದ ಮಾಡು ಅಂತ ಹೇಳಿ ನಾವು ಪ್ರೇಯರ್ ಮಾಡೋಕ್ಕಾಗುತ್ತಾ? ನೀವು ಆಲ್ರೆಡಿ ಬರೆದಿರೋ ದೇವರ ವಾಕ್ಯವನ್ನೇ ಮೀರಿ ಮಾಡ್ಕೊತಾ ಇದ್ದೀರಾ. ಈ ದೇವರು ಹೇಗೆ ಬೈಬಲ್ ವಚನದಲ್ಲಿ ಬರೆದಿರೋ ಪ್ರಕಾರ ಆಶೀರ್ವಾದ ಮಾಡಿದಿರಾ? ಬರೆದಾದ್ಮೇಲೆ ಅದಕ್ಕೆ ವಿರೋಧವಾಗಿ ದೇವರು ಆಶೀರ್ವಾದ ಮಾಡೋದಕ್ಕೆ ಸಾಧ್ಯನಾ? ಇವಾಗಿದೆ ಅನೇಕರ ಪ್ರಾಬ್ಲಮ್ಮು. ಬರೆದಿರೋ ವಚನ ಪ್ರಕಾರ ಮಾಡೋದಿಲ್ಲ, ಆದರೆ ದೇವರು ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳ್ಕೊತಾರೆ. ಅದನ್ನು ನಡೆಯೋದಿಲ್ಲ. ದೇವರ ವಚನ ಪ್ರಕಾರ ಬರೆಯೋವಾಗೆ ಮಾಡೋವಾಗೆ ದೇವರ ಆಶೀರ್ವಾದ ಮಾಡೋಕ್ಕಾಗೋದು. ಇವಾಗ ನೋಡಿ ಆಲ್ರೆಡಿ ಕ್ಲಿಯರಾಗಿ ಬರೆದಿದೆ, ಈ ವಿಶ್ವಾಸಿ ಅವಿಶ್ವಾಸಿನ ಮದುವೆ ಆಗಬಾರ್ದು ಅಂತ. ಆದರೂ ನೋಡಿ ಅನೇಕ ವಿಶ್ವಾಸಿಗಳು ಅವಿಶ್ವಾಸಿಗಳನ್ನ ನೋಡಿ ಅಟ್ರ್ಯಾಕ್ಟ್ ಆಗ್ತಾಯಿದ್ದಾರೆ. ಮದುವೆ ಆದಮೇಲೆ ಬದಲಾಯಿಸ್ಕೊತೀವಿ ಅಂತಾರೆ. ಅದೆಲ್ಲ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಮದುವೆ ಆದಮೇಲೆ ಸಿಚುವೇಶನ್ ಇನ್ನೂ ಮೋಸವಾಗುತ್ತೆ. ಆವಾಗ ಏನು ಮಾಡ್ತೀರಾ? ಆ ಒಂದು ಸಿಚುವೇಶನ್ ಮೋಸ ಆಗೋದಕ್ಕೆ ಕಾರಣ ಯಾರು? ದೇವ್ರು ಹೇಳಿದ್ರ ನಿಮಗೆ ಈ ಥರ ಮದುವೆ ಆಗು ಅಂತ? ಈ ಥರ ಮದುವೆ ಆದಮೇಲೆ ದೇವರೇ ನನ್ನ ಲೈಫಲ್ಲಿ ಪ್ರೇಯರ್ ಮಾಡಿ, ನನ್ನ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇದೆ, ನನ್ನ ಹೆಂಡತಿ ಜೊತೆ ಪ್ರಾಬ್ಲಮ್ ಇದೆ. ಮೊದಲನೇದಾಗಿ ಎಂಟರ್ ಆಗಿದೆ ತಪ್ಪು. ಅವಿಶ್ವಾಸಿ ಜೊತೆ ಒಂದು ಪಾರ್ಟ್ನರ್ ಆಗಿ ಮದುವೆ ಆಗೋದೇ ತಪ್ಪು. ಅದಾದಮೇಲೆ ಪ್ರಾಬ್ಲಮ್ಸ್ ಬಂದರೆ ಬರ್ತಾರೆ ದೇವ್ರ ಹತ್ರ, ಅಯ್ಯೋ ಈ ರೀತಿ ತೊಂದರೆ ಆಯಿತು ಅಂತ. ಆ ಪ್ರಾಬ್ಲಮ್ಸ್ ಬಂದಿದ್ದೆ ಯಾಕೆ ಗೊತ್ತಾ? ಅವಿಶ್ವಾಸಿನ ಮದುವೆ ಆಗಿದ್ದಕ್ಕೆ. ಆ ಪ್ರಾಬ್ಲಮ್ಸ್ನೆಲ್ಲ ಅವಿಶ್ವಾಸಿನ ಮದುವೆ ಆಗಿಲ್ಲ ಅಂದ್ರೇ ಅವಾಯ್ಡ್ ಮಾಡ್ಬೋದಾಗಿತ್ತು. ಇನ್ನೊಂದು, ನೀವು ವಿಶ್ವಾಸಿನ ಮದುವೆ ಆಗುವಾಗ ಕೂಡ ಪ್ರಾಬ್ಲಮ್ ಬರುತ್ತೆ, ಆದರೆ ಆ ಒಂದು ವಿಷಯದಲ್ಲಿ ದೇವರು ಇನ್ವಾಲ್ವ್ ಆಗಿ ಸಹಾಯ ಮಾಡ್ತಾರೆ. ಯಾಕೆಂದರೆ ನನ್ನ ಮಗನು ಇಬ್ಬರು ಆ ವಿಷಯದಲ್ಲಿ ದೇವರು ಸಹಾಯ ಮಾಡ್ತಾರೆ. ಮತ್ತು ಇನ್ನೂ ನೋಡಿ ಅನೇಕ ವಿಷಯಗಳಿದೆ ಈ ವಿಷಯದಲ್ಲಿ. ಇದು ದೇವರು ನಡೆಸ್ತಾರಾ ಈ ವಿಷಯದಲ್ಲಿ ಅಂತ ಹೇಳಿ ನಾವು ಚೆಕ್ ಮಾಡಬೇಕಾಗಿರೋದು. ಮೊದಲು ದೇವರ ವಚನ ಏನು ಹೇಳುತ್ತೆ? ನಿಮಗೊಂದು ಪ್ರೇರೇಪಣೆ ಆಗ್ತಾಯಿದೆ, ಒಂದು ಮಾಡಬೇಕು ಅಂತ ಅನಿಸ್ತಾ ಇದೆ, ಅದನ್ನು ಮಾಡಬೇಕು ಅನ್ನೋದು ದೇವರ ವಚನ ಪ್ರಕಾರ ಇದೆಯಾ ಅಂತ ಹೇಳಿ ಟೆಸ್ಟ್ ಮಾಡಿದ್ರೆ, ದೇವರ ವಚನದಲ್ಲಿದ್ದರೆ ಮುಂದಕ್ಕೆ ಹೋಗಿ.
ಒಂದು ವೇಳೆ ದೇವರ ವಚನದಲ್ಲಿ ಅದು ಇಲ್ಲ ಅಂತಂದರೆ ಮುಂದಕ್ಕೆ ಹೋಗಿ ಪ್ರಾಬ್ಲಮಲ್ಲಿ ಬೀಳೋದಕ್ಕೆ ಕಾರಣ ನೀವೇ. ದೇವರು ನಡೆಸಿದ್ರು ಅಂತ ಹೇಳಬಾರ್ದು. ದೇವರು ನಡೆಸೋದು ತನ್ನ ವಚನಗಳ ಪ್ರಕಾರನೇ, ತನ್ನ ಪವಿತ್ರಾತ್ಮನ ಸಹಾಯದಿಂದ ನೀವು ಅದನ್ನು ಮಾಡಬೇಕು. ಸೊ ಅದಕ್ಕೆ ವಿರೋಧವಾಗಿ ಮಾಡಿ ಪ್ರಾಬ್ಲಮ್ ಬಂದರೆ ಯಾರನ್ನೂ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ. ನೀವು ಮಾಡಿರೋ ಪ್ರಾಬ್ಲಮ್ ಮೇಲೆ ನೀವು ಸಿಕ್ಕಾಕ್ಕೊತೀರ ಅಂತ. ಅದಕ್ಕೆ ನೋಡಿ, ಫಸ್ಟು ಈ ದೇವ್ರ ವಚನದ ಫೌಂಡೇಶನ್ ಇರಬೇಕು. ಅದರ ಪ್ರಕಾರ ದೇವರು ನಿಮ್ಮನ್ನು ನಡೆಸ್ತಾರೆ. ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಪ್ರೇಯರ್ ಮಾಡಿ, ಬೈಬಲಲ್ಲಿ ಇದೆಯಾ ಅಂತೇಳಿ ಚೆಕ್ ಮಾಡಿ. ಅದಾದಮೇಲೆ ನೀವು ಡಿಸಿಷನ್ಸ್ ತೊಗೊಂಡ್ರೆ ಅದು ಒಳ್ಳೆಯ ರಿಸಲ್ಟ್ನ ನಮಗೆ ತೊಗೊಂಡು ಬರುತ್ತೆ. ಸೊ ಈಗಾಗಲೇ ಸಮಯ ಮೀರೋಗಿದೆ. ಈ ಒಂದು ವಿಷಯನ ಬರೋ ವಾರ ಕಂಟಿನ್ಯೂ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.